यशोदानन्दना यशोदानन्दना भज जनरञ्जना Krishna Krishna Hare 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 Rama 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 Hare Hare Krishna 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 Hare 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 Rama 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 Hare 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 Krishna Hare 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 Rama 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 Hare 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 Krishna Jai Jagannatha
ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇ. ಇಂದಿನ ಭಾನುವಾರದ ಭಾಗವತದ ತರಗತಿಗೆ ಸ್ವಾಗತವನ್ನು ಬಯಸ್ತಾ, ಈ ಒಂದು ದಿನ ಭಾಗವತದ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಇಸ್ಕಾನ್ ಅನ್ನಪೂರ್ಣೇಶ್ವರಿ ನಗರದ ಭಕ್ತರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ತಲುಪಿಸ್ತಾ, ಇವತ್ತಿನ ಸೇವೆಯನ್ನು ಕೇವಲ ನನ್ನ ಪರಿಶುದ್ಧಿಗಾಗಿ ಮತ್ತು ಎಲ್ಲ ಗುರುಗಳ ಮತ್ತು ಕೃಷ್ಣನ ತೃಪ್ತಿಗಾಗಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಹಾಗಾಗಿ ಎಲ್ಲ ವೈಷ್ಣವರ ಆಶೀರ್ವಾದಗಳನ್ನು ಬೇಡ್ತಾ ಎಲ್ಲ ವೈಷ್ಣವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವವೃಂದಕಿ ಶ್ರೀಲ ಪ್ರಭುಪಾದಕಿ. ಇಂದಿನ ಭಾನುವಾರದ ತರಗತಿಯ ಮುಖ್ಯ ವಿಷಯ ಏನೆಂದರೆ, ಶ್ರೀಮದ್ ಭಾಗವತ ಮೊದಲನೆಯ ಸ್ಕಂದ 15ನೇ ಅಧ್ಯಾಯ ಶ್ಲೋಕ 30 ಮತ್ತು ಶ್ಲೋಕ 31. ನಾನು ಶ್ಲೋಕ ಹೇಳ್ಕೊಡ್ತೀನಿ, ಎಲ್ಲರೂ ಕೂಡ ಹೇಳಿ. ಗೀತಂ ಭಗವತಾ ಜ್ಞಾನಂ ಯತ್ತತ್ ಸಂಗ್ರಾಮಮೂರ್ಧನಿ ಕಾಲಕರ್ಮತಮೋರುದ್ಧಂ ಪುನರದ್ಯಗಮಾತ್ ಪ್ರಭುಃ. ಗೀತಂ ಭಗವತಾ ಜ್ಞಾನಂ ಯತ್ತತ್ ಸಂಗ್ರಾಮಮೂರ್ಧನಿ ಕಾಲಕರ್ಮತಮೋರುದ್ಧಂ ಪುನರದ್ಯಗಮಾತ್ ಪ್ರಭುಃ. ಗೀತಂ ಭಗವತಾ ಜ್ಞಾನಂ ಯತ್ತತ್ ಸಂಗ್ರಾಮಮೂರ್ಧನಿ ಕಾಲಕರ್ಮತಮೋರುದ್ಧಂ ಪುನರದ್ಯಗಮಾತ್ ಪ್ರಭುಃ. ಪ್ರಭು ಗೀತಂ ಭಾಗವತ ಜ್ಞಾನಂ ಯತ್ತತ್ ಸಂಗ್ರಾಮಮೂರ್ಧನಿ ಕಾಲಕರ್ಮತಮೋರುದ್ಧಂ ಪುನರದ್ಯಗಮಾತ್ ಪ್ರಭುಃ. ಗೀತಂ ಭಗವತಾ ಜ್ಞಾನಂ ಯತ್ತತ್ ಸಂಗ್ರಾಮಮೂರ್ಧನಿ ಕಾಲಕರ್ಮತಮೋರುದ್ಧಂ ಪುನರದ್ಯಗಮಾತ್ ಪ್ರಭುಃ. ಮಾತಾಜಿ. ಗೀತಂ ಭಗವತಾ ಜ್ಞಾನಂ ಗೀತಂ ಭಗವತಾ ಜ್ಞಾನಂ ಯತ್ತತ್ ಸಂಗ್ರಾಮಮೂರ್ಧನಿ ಸಂಗ್ರಾಮಮೂರ್ಧನಿ ಕಾಲಕರ್ಮತಮೋರುದ್ಧಂ ಕಾಲಕರ್ಮತಮೋರುದ್ಧಂ ಪುನರದ್ಯಗಮಾತ್ ಪ್ರಭುಃ. ಪುನರದ್ಯಗಮಾತ್ ಪ್ರಭುಃ. ಅನುವಾದ ಕೃಷ್ಣ ಕೃಪಾಮೂರ್ತಿ ಅಭಯಚರಣಾರ್ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಪ್ರಭುವಿನ ಲೀಲೆಗಳಿಂದ, ಅವನ ಕಾರ್ಯಚಟುವಟಿಕೆಗಳಿಂದ ಮತ್ತು ಈಗ ಅವನ ಕಣ್ಮರೆಯಾಗಿರುವುದರಿಂದ ಅರ್ಜುನನು ದೇವೋತ್ತಮ ಪರಮ ಪುರುಷನು ಬಿಟ್ಟು ಹೋದ ಬೋಧನೆಯನ್ನು ಮರೆತು ಬಿಟ್ಟಿದ್ದಂತೆ ತೋರಿತು. ಆದರೆ ವಾಸ್ತವ ಸಂಗತಿ ಹಾಗಿರಲಿಲ್ಲ. ಮತ್ತೆ ಅವನು ತನ್ನ ಇಂದ್ರಿಯಗಳ ಒಡೆಯನಾದನು. ಭಾವಾರ್ಥ: ಬದ್ಧ ಜೀವವು ಕಾಮ್ಯ ಕರ್ಮಗಳಿಂದ ಮುಚ್ಚಿಕೊಂಡಿರುತ್ತದೆ. ಶಾಶ್ವತವಾದ ಕಾಲದ ಶಕ್ತಿಯೇ ಅದಕ್ಕೆ ಕಾರಣ. ಆದರೆ ಪರಮಪ್ರಭು ಭೂಮಿಯಲ್ಲಿ ಅವತರಿಸಿದಾಗ ಅವನು ಕಾಲದಿಂದ ಪ್ರಭಾವಿತನಾಗುವುದಿಲ್ಲ. ಅಂದರೆ ಭೂತ, ವರ್ತಮಾನ, ಭವಿಷ್ಯತ್ತುಗಳ ಭೌತಿಕ ಕಲ್ಪನೆಯು ಅವನ ಮೇಲೆ ಪ್ರಭಾವವನ್ನು ಬೀರುವುದಿಲ್ಲ. ಪ್ರಭುವಿನ ಕಾರ್ಯಗಳು ನಿತ್ಯವಾದವು. ಅವನ ಆತ್ಮಮಾಯ ಅಥವಾ ಅಂತರಂಗ ಶಕ್ತಿಯ ಅಭಿವ್ಯಕ್ತಿಗಳು, ಲೀಲೆಗಳು ಅಥವಾ ಕಾರ್ಯಗಳೆಲ್ಲವೂ ಸ್ವಭಾವತಃ ಆಧ್ಯಾತ್ಮಿಕವಾದವು.
ಜನಸಾಮಾನ್ಯರಿಗೆ ಅವರ ಲೌಕಿಕ ಕರ್ಮಗಳ ಮಟ್ಟದಲ್ಲೇ ಇರುವಂತೆ ತೋರುವುವು. ಎದುರು ಪಕ್ಷದವರಂತೆಯೇ ಅರ್ಜುನ ಮತ್ತು ಕೃಷ್ಣರು ಕುರುಕ್ಷೇತ್ರ ಯುದ್ಧದಲ್ಲಿ ತೊಡಗಿದ್ದರು. ಆದರೆ ವಾಸ್ತವವಾಗಿ ಇಲ್ಲಿ ಪ್ರಭುವು ತನ್ನ ನಿತ್ಯ ಸಖನಾದ ಅರ್ಜುನನ ಜೊತೆಯಲ್ಲಿ ತನ್ನ ಅವತಾರೋದ್ದೇಶವನ್ನು ನೆರವೇರಿಸುತ್ತಿದ್ದನು. ಆದ್ದರಿಂದ ಮೇಲುನೋಟಕ್ಕೆ ಲೌಕಿಕ ಕರ್ಮವೆಂಬಂತೆ ತೋರಿದ ಅರ್ಜುನನ ಚಟುವಟಿಕೆಗಳು ಅವನನ್ನು ಆಧ್ಯಾತ್ಮಿಕ ನೆಲೆಯಿಂದ ದೂರ ಮಾಡಲಿಲ್ಲ. ಬದಲಿಗೆ ಭಗವಂತನ ಸ್ತುತಿಯನ್ನು ಅವನ ಪ್ರಜ್ಞೆಯಲ್ಲಿ ಮತ್ತೆ ಮೂಡಿಸಿದವು. ಅವನು ಆ ಹಾಡುಗಳನ್ನು ಕೃಷ್ಣನೇ ಹಾಡಿದ ರೀತಿಯಲ್ಲಿ ತನ್ನ ಅರಿವಿಗೆ ತಂದುಕೊಂಡನು. ಈ ಬಗೆಯ ಪ್ರಜ್ಞೆಯ ಪುನರ್ಜಾಗೃತಿಯನ್ನು ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯ ಶ್ಲೋಕ 65 ಪ್ರಭುವು ಹೀಗೆ ಖಚಿತಪಡಿಸಿದ್ದಾನೆ. ಮನ್ಮನಾ ಭವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ಮಾನವನು ಭಗವಂತನನ್ನು ಸದಾ ಸ್ಮರಿಸುತ್ತಿರಬೇಕು. ಮನಸ್ಸು ಅವನನ್ನು ಕ್ಷಣವೂ ಮರೆಯಬಾರದು. ಭಕ್ತನಾಗಿ ಅವನಿಗೆ ನಮಸ್ಕಾರ ಮಾಡಬೇಕು. ಹಾಗಾಗಿ ಜೀವಿಸುವವನು ಜೀವಿಸುವವನು ನಿಸ್ಸಂದೇಹವಾಗಿ ಅವನ ಚರಣ ಕಮಲಗಳಲ್ಲಿ ಆಶ್ರಯವನ್ನು ಪಡೆದು ಅವನ ಕೃಪೆಗೆ ಪಾತ್ರನಾಗುತ್ತಾನೆ. ಈ ನಿತ್ಯ ಸತ್ಯವನ್ನು ಸಂದೇಹಿಸಬೇಕಾಗಿಲ್ಲ. ಅರ್ಜುನನು ಆತ್ಮೀಯನಾದ ಸ್ನೇಹಿತನಾದುದರಿಂದ ಅವನಿಗೆ ಈ ರಹಸ್ಯವನ್ನು ಪ್ರಭುವು ಬೋಧಿಸಿದನು. ಅರ್ಜುನನಿಗೆ ತನ್ನ ಬಂಧುಗಳೊಂದಿಗೆ ಯುದ್ಧ ಮಾಡಲು ಇಷ್ಟವಿರಲಿಲ್ಲ. ಅವನು ಭಗವದುದ್ದೇಶಕ್ಕಾಗಿ ಯುದ್ಧವನ್ನು ಮಾಡಿದನು. ಅವನು ಉದ್ದಕ್ಕೂ ಮಾಡಿದ ಕೆಲಸ ಭಗವಂತನ ಅವತಾರೋದ್ದೇಶವನ್ನು ಈಡೇರಿಸಲು ಶ್ರಮಿಸುವುದು. ಆದ್ದರಿಂದ ಪ್ರಭುವು ಕಣ್ಮರೆಯಾದ ಮೇಲೆ ಕೂಡ ಅವನು ಅದೇ ಅಲೌಕಿಕ ಸ್ಥಿತಿಯಲ್ಲಿ ಇದ್ದು ಬಿಟ್ಟನು. ಅವನು ಭಗವದ್ಗೀತೆಯ ಉಪದೇಶವಾಣಿಯನ್ನು ಮರೆತು ಬಿಟ್ಟಿದ್ದಂತೆ ತೋರಿತು ಅಷ್ಟೇ. ಆದ್ದರಿಂದ ವ್ಯಕ್ತಿಯು ಬದುಕಿನಲ್ಲಿ ತನ್ನೆಲ್ಲ ಕಾರ್ಯ ಚಟುವಟಿಕೆಗಳನ್ನು ಭಗವದುದ್ದೇಶಕ್ಕೆ ತಕ್ಕುದಾದ ರೀತಿಯಲ್ಲಿ ಹೊಂದಿಸಿಕೊಳ್ಳಬೇಕು. ಹಾಗೆ ಮಾಡುವುದರಿಂದ ಅವನು ತನ್ನ ನಿಜವಾದ ನೆಲೆಗೆ ಭಗವಂತನ ಸನ್ನಿಧಿಗೆ ಹಿಂದಿರುಗುವ ಭರವಸೆಯು ದೊರಕುತ್ತದೆ. ಇದೇ ಬದುಕಿನ ಅತ್ಯುನ್ನತ ಪರಿಪೂರ್ಣತೆ. ಓಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಇನ್ನೊಂದ್ಸರಿ ಜೋರಾಗಿ ಹೇಳಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು. ಶ್ರೀಮದ್ ಭಾಗವತದ ಕಥೆಯನ್ನು, ಶ್ರವಣದ ಮಹತ್ವವನ್ನು ಮತ್ತು ಕೃಷ್ಣನ ಭಕ್ತರ ಶ್ರವಣದ ಮಹತ್ವವನ್ನು ಶ್ರೀಮದ್ ಭಾಗವತದಲ್ಲಿ ಈ ರೀತಿ ವರ್ಣನೆ ಮಾಡ್ತಾರೆ. ಪರಸ್ಪರಾನುಕಥನಂ ಪಾವನಂ ಭಗವತ್ ಯಶಃ ಮಿತೋರತಿರ್ಮಿತಸ್ತುಷ್ಟಿರ್ ನಿವೃತ್ತಿರ್ಮಿತ ಆತ್ಮನಃ. ಅಂದರೆ ಭಾಗವತದ ಪ್ರವಚನ ಏನು ನಾವು ಕೇಳಕ್ಕೆ ಬಂದಿದ್ದೀವಿ, ಭಗವಂತನ ಪ್ರವಚನವನ್ನು ನಾವೇನು ಕೇಳ್ತೀವಲ್ಲ, ಅದು ಪರಸ್ಪರಾನುಕಥನಂ ಪಾವನಂ ಭಗವತ್ ಯಶಃ, ನಮ್ಮ ಜೀವನವನ್ನು ಪಾವನವನ್ನು ಮಾಡುತ್ತೆ. ಮತ್ತು ಮುಖ್ಯವಾಗಿ ಏನಂದರೆ ನಿವೃತ್ತಿ ಮಿತ ಆತ್ಮನಃ. ಭಾಗವತದ ಶ್ರವಣದ ಮಹತ್ತರವಾದಂತಹ ಮಹತ್ವ ಏನಂದರೆ ಅದು ನಮ್ಮನ್ನು ಭೌತಿಕ ಆಸೆಗಳಿಂದ ನಿವೃತ್ತಿಯನ್ನಾಗಿ ಮಾಡಿ. ಕಾರಣ ಈ ಒಂದು ಜಗತ್ತಿನಲ್ಲಿ ನಮ್ಮೆಲ್ಲ ಕಷ್ಟಗಳಿಗೆ ಕಾರಣ ಏನು, ನಮ್ಮ ಬಂಧನಕ್ಕೆ ಕಾರಣ ಏನಂದರೆ ಭೌತಿಕ ಇಚ್ಛೆಗಳು. ಆ ಇಚ್ಛೆಗಳನ್ನು ನಿವಾರಣೆ ಮಾಡಿ ಭಗವಂತನಲ್ಲಿ
ನಮ್ಮ ರತಿಯನ್ನು, ನಮ್ಮ ಮತಿಯನ್ನು ಹೆಚ್ಚಿಗೆ ಮಾಡುತ್ತೆ ಶ್ರೀಮದ್ ಭಾಗವತ. ಅಂತಹ ಶ್ರೀಮದ್ ಭಾಗವತವನ್ನು ನಾವು ಯಾವಾಗ ಕೇಳಬೇಕು ಅಂದರೆ ಅದೇ ಶಾಸ್ತ್ರ ಮತ್ತೆ ನಮಗೆ ಉತ್ತರ ಕೊಡುತ್ತೆ. ಸದಾ ಸೇವ್ಯ ಶ್ರೀಮದ್ ಭಾಗವತಾದಿ ಕಥಾ ಯಸ್ಯ ಶ್ರವಣ ಮಾತ್ರೇಣ ಹರಿಶ್ಚಿತ್ತಂ ಸಮಸ್ರಯೇತ್. ಭಾಗವತವನ್ನು ಯಾವಾಗ ಕೇಳಬೇಕಂದ್ರೆ ಕೇವಲ ಭಾನುವಾರ ಕೇಳಬೇಕಂತೇನಿಲ್ಲ. ಭಾಗವತದ ಸೇವೆಯನ್ನು ವಾರಕ್ಕೊಂದು ಸರಿ 1 ಗಂಟೆಗಳ ಕಾಲ ಮಾತ್ರ ಕೇಳಬೇಕು ಅಂತ ಅಲ್ಲ. ಭಾಗವತವನ್ನು ಆಚಾರ್ಯ ಅಂದರೆ ನಿತ್ಯಂ ಭಾಗವತ ಸೇವಯ ಸದಾ ಸೇವ್ಯ ನಿತ್ಯಂ ಭಾಗವತ ಸೇವಯ. ಭಾಗವತದ ಪಠಣೆ, ಭಗವದ್ಗೀತೆಯ ಪಠಣೆ, ಇದೆಲ್ಲವೂ ಕೂಡ ನಮ್ಗೆ ಏನು ಮಾಡುತ್ತಂದರೆ ಹರಿಶ್ಚಿತ್ತಂ ಸಮಶ್ರಯೇತ್. ಆ ಭಾಗವತದ ಶ್ರವಣದ ಮುಖಾಂತರ ನಮಗೇನಾಗ್ತದೆ, ನಮ್ಮ ಹೃದಯದಲ್ಲಿ, ನಮ್ಮ ಹೃದಯ ಮಂದಿರದಲ್ಲಿ ಭಗವಂತ ನೆಲೆ ನಿಂತಾನೆ. ಭಗವಂತನ ಸಾಕ್ಷಾತ್ಕಾರ ನಮಗೆ ಸಾಧ್ಯವಾಗುತ್ತೆ. ಏನು ಮಾಡಬೇಕಂದ್ರೆ ಸದಾ ಸೇವ್ಯ. ಉದಾಹರಣೆಗೆ ಹೇಳ್ಬೇಕಂದ್ರೆ ಗಂಗಾ ನದಿ ಹರ್ಕೊಂಡು ಬರ್ತಾ ಇರೋದು. ಗಂಗಾ ನದಿ ಹರ್ಕೊಂಡು ಬರಬೇಕಂದ್ರೆ ಅದು ಯಾವಾಗ ಗಂಗೋತ್ರಿಯಿಂದ ಹರ್ಕೊಂಡು ಬಂದು ಅದ್ರ ಜೊತೆಯಲ್ಲಿ ಎಷ್ಟೊಂದು ಉಪನದಿಗಳು ಏನಾಗುತ್ತೆ ಅದಕ್ಕೆ ಸೇರ್ತಾ ಹೋಗ್ತಾ ಇರುತ್ತೆ. ಯಾವಾಗ ಹೆಚ್ಚಿನ ಉಪನದಿಗಳು ಎಲ್ಲವೂ ಸೇರ್ತಾ ಹೋಗುತ್ತೆ, ಆ ಗಂಗಾ ನದಿಯ ರಭಸ ಏನಾಗುತ್ತೆ ಹೆಚ್ಚಿಗೆ ಆಗುತ್ತೆ. ಆ ಗಂಗಾ ನದಿಯ ರಭಸ ಹೆಚ್ಚಿಗೆ ಆಗಿದ ತಕ್ಷಣ ಎಷ್ಟು ಜೋರಾಗಿ ಆ ನದಿ ಹರ್ಕೊಂಡು ಬರ್ತಾ ಇರ್ತಂದ್ರೆ ಆ ಸಮಯದಲ್ಲಿ ಯಾವುದಾದ್ರು ಅಡೆತಡೆಗಳು, ಬೆಟ್ಟ ಗುಡ್ಡ, ದೊಡ್ಡ ಬಂಡೆ ಕಲ್ಲುಗಳು, ಈ ರೀತಿ ಏನೇ ಅಡೆತಡೆಗಳು ಬಂದರೂ ಕೂಡ ಅದು ಲೆಕ್ಕ ಮಾಡೋದು ಏನಾಗುತ್ತೆ, ಆ ಫೋರ್ಸ್ಗೆ ಅದನ್ನು ಕೊಚ್ಕೊಂಡು ಹೋಗುತ್ತೆ. ಇಲ್ಲಾಂದ್ರೆ ಬೇರೆ ಇನ್ನೊಂದು ದಾರಿ ಮಾಡ್ಕೊಂಡು ಹೇಗಾದರೂ ಮಾಡಿ ಸಮುದ್ರವನ್ನು ಸೇರುತ್ತೆ. ಅದೇ ಪ್ರಕಾರವಾಗಿ ಯಾವಾಗ ನಾವು ಭಾಗವತವನ್ನು ನಿತ್ಯವಾಗಿ ಸದಾ ಅದರ ಸ್ಮರಣೆಯನ್ನು ಮಾಡ್ತೀವಲ್ವಾ, ಏನಾಗುತ್ತಂದರೆ ನಮಗೆ ಭಕ್ತಿ ಸೇವೆಯಲ್ಲಿ ನಮ್ಮ ಕಟ್ಟಕಡೆಯ ಗುರಿ ಏನಂದರೆ ಭಗವತ್ ಪ್ರೇಮ. ಯಾವ ರೀತಿ ನದಿಯ ಕಟ್ಟಕಡೆಯ ಗುರಿ ಸಮುದ್ರ, ನಮ್ಮ ಕಟ್ಟಕಡೆಯ ಗುರಿ ಭಗವತ್ ಪ್ರೇಮ. ಆದರೆ ಭಗವತ್ ಪ್ರೇಮಕ್ಕೆ ಹಲವಾರು ತೊಂದರೆಗಳು, ಅಡಚಣೆಗಳು. ಆದರೆ ಯಾವಾಗ ನಾವು ಭಾಗವತವನ್ನು ಶ್ರವಣವನ್ನು ಮಾಡ್ತಾ ಹೋಗ್ತೀವಲ್ಲ, ಎಷ್ಟೇ ತೊಂದರೆಗಳು ಬಂದರೂ ಕೂಡ ಅದನ್ನೆಲ್ಲ ಸರಾಗವಾಗಿ ಹಾಗೆ ಅದನ್ನು ತಪ್ಪಿಸ್ಕೊಂಡು, ಅದನ್ನು ದಾಟಿಕೊಂಡು ನದಿ ಹೇಗೆ ಸಮುದ್ರ ಸೇರುತ್ತೋ ನಾವು ಕೂಡ ಭಗವಂತನನ್ನು ನೇರವಾಗಿ ಸೇರಬಹುದು ಅನ್ನೋದು ಶಾಸ್ತ್ರದ ಒಂದು ಉಲ್ಲೇಖ. ಇನ್ನು ಇವತ್ತಿನ ಪ್ರವಚನಕ್ಕೆ ಒಂದು ಸಮ್ಮರಿಯನ್ನು, ಒಂದು ಇಂಟ್ರೊಡಕ್ಷನ್ ಕೊಡೋದಾದರೆ, ಹಿಂದಿನ ತರಗತಿಯಲ್ಲಿ ಅಂದರೆ ಶ್ರೀಮದ್ ಭಾಗವತದ 1ನೇ ಸ್ಕಂದ 15ನೇ ಅಧ್ಯಾಯದ ಶ್ಲೋಕ 28, 29 ಅಥವಾ ಹಿಂದೆ ಏನಾಗಿತ್ತು ಅಂತ ಯಾರಾದರೂ ಹೇಳ್ಬೋದಾ? ಜಸ್ಟ್ ಏನು ನೀವು ಹಿಂದಿನ ತರಗತಿಯಲ್ಲಿ ಏನು ಕೇಳಿಸ್ಕೊಂಡಿದ್ರಿ ಅಂತ ಯಾರಾದರೂ ಜಸ್ಟ್ ಮಾತಾಜಿ ಸೊಬ್ರು, ಪ್ರಭು ಸೊಬ್ರು ಸುಮ್ಮನೆ ಒಂದು ಏನು ವಿಚಾರ ಕೇಳಿದ್ರಿ, ನೀವು ಯಾವುದ್ರ ಬಗ್ಗೆ ಚರ್ಚೆ ಮಾಡಿದ್ರಿ ಅಂತ ನೆನಪಿದ್ರೆ ಜಸ್ಟ್ ಒಬ್ಬರು ಹೇಳ್ಬೋದು. ಆ್ಯಕ್ಚುಲಿ ಈ ಒಂದು ಶ್ಲೋಕ ಇದೆಯಲ್ಲ, ಇದು 2ನೇ ಸಲ ಮಾತಾಡೋದು. ಅಂದರೆ ಜಗತ್ಪೂಜೆ ಜಗನ್ನಾಥ ಸ್ವಾಮಿಗಳು ಪ್ರವಚನ ಕೊಟ್ಟಿದ್ರು. ಇದೇ ಯಾವುದೋ ಒಂದು ಪುನಃ ಇವತ್ತು ನೀವು ರಿಪೀಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೆನಪಿದೆಯಾ? ಓಕೆ, ನಾನು ಸಮ್ಮರಿ ಹೇಳ್ತೀನಿ, ಓಕೆನಾ? ಯಾಕಂದರೆ ಇವತ್ತಿನ ಅಧ್ಯಾಯ ಇದೆಯಲ್ಲ, ಅಧ್ಯಾಯ 15 ಪಾಂಡವರ ಸಕಾಲಿಕ ನಿವೃತ್ತಿ, ತುಂಬ ಮುಖ್ಯವಾದಂತಹ ಅಧ್ಯಾಯ. ಶ್ರೀಲ ಪ್ರಭುಪಾದ್ ಈ 15ನೇ ಅಧ್ಯಾಯದಲ್ಲಿ ಅವರು ಇನ್ನೇನು ಇಸ್ಕಾನ್ ಸಂಸ್ಥೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ನಮ್ಮ ಭಾರತ ದೇಶದಲ್ಲಿ ಎಷ್ಟೆಲ್ಲ ಅವರ ಕಷ್ಟಗಳನ್ನು ಎದುರಿಸ್ತಾರಲ್ವ, ಆವಾಗ ಅವರ ಹೃದಯದಲ್ಲಿ ಬಂದಂತಹ ಸಾಕ್ಷಾತ್ಕಾರಗಳು, ಶ್ರೀಲ ಪ್ರಭುಪಾದರ ನಮ್ಮ ಹೃದಯವನ್ನು ಪರಿವರ್ತನೆ ಮಾಡುವಂತಹ ಭಾವಾರ್ಥಗಳನ್ನು ಈ ಅಧ್ಯಾಯದಲ್ಲಿ ಶ್ರೀಲ ಪ್ರಭುಪಾದ ಇಟ್ಟಿದ್ದಾರೆ. ಈ ಒಂದು ಅಧ್ಯಾಯದ ಹೆಸರು ಪಾಂಡವರ ಸಕಾಲಿಕ ನಿವೃತ್ತಿ. ಮತ್ತೆ ಈ ಒಂದು ಅಧ್ಯಾಯದಲ್ಲಿ 1ನೇ ಶ್ಲೋಕದಿಂದ 6ನೇ ಶ್ಲೋಕದವರೆಗೂ ಕೂಡ ಪ್ರತಿಯೊಂದು ಭಾಗವತದ ಒಂದೊಂದು ಅಧ್ಯಾಯಗಳಲ್ಲಿ ಒಬ್ಬೊಬ್ಬ ವ್ಯಕ್ತಿನ ಹೈಲೈಟ್ ಮಾಡ್ತಾ ಹೋಗ್ತಾರೆ. ಉದಾಹರಣೆಗೆ ನೀವು 12ನೇ ಅಧ್ಯಾಯದಲ್ಲಿ ನೋಡಿದಾಗ ಇಡೀ 12ನೇ ಅಧ್ಯಾಯ ಪರೀಕ್ಷಿತ್ ಮಹಾರಾಜನನ್ನೇ ಕುರಿತು ಹೋಗ್ತಾ ಇರುತ್ತೆ.
13ನೇ ಅಧ್ಯಾಯಕ್ಕೆ ಬಂದಾಗ ಧೃತರಾಷ್ಟ್ರನ ಗೃಹತ್ಯಾಗ. ಧೃತರಾಷ್ಟ್ರನ ಸಂಪೂರ್ಣವಾದಂತಹ ಇಡೀ ಭಾಗವತದಲ್ಲಿ ಆ ಅಧ್ಯಾಯ ಧೃತರಾಷ್ಟ್ರನ ಹಿಂದೆನೇ ಸುತ್ತಾ ಇದೆ. 14ನೇ ಅಧ್ಯಾಯದಲ್ಲಿ ಯುಧಿಷ್ಠಿರ ಯಾವ ರೀತಿ ಸಾಮ್ರಾಜ್ಯವನ್ನು ಆಳ್ದಿದ್ರು, ಅಂತೂ ಆ ಯುಧಿಷ್ಠಿರನ ಭವ್ಯವಾದಂತಹ ಲಕ್ಷಣಗಳೇನು, ಇದೇ ವಿಚಾರವಾಗಿ 14ನೇ ಅಧ್ಯಾಯದಲ್ಲಿ ಹೋಗ್ತಾ ಇರ್ತೀವಿ. ಈ 15ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಅರ್ಜುನಂದೇ ವಿಚಾರ. 1ನೇ ಶ್ಲೋಕದಿಂದ 6ನೇ ಶ್ಲೋಕದವರೆಗೂ ಅರ್ಜುನ ತನ್ನ ಕೃಷ್ಣನ ಅಗಲಿಕೆಯ ಗಾಢವಾದ ವೇದನೆಯನ್ನು ಹೇಳ್ತಾ ಹೋಗ್ತಾರೆ. 7ನೇ ಶ್ಲೋಕದಿಂದ 17ನೇ ಶ್ಲೋಕದವರೆಗೂ ಅರ್ಜುನ ನೆನೆಸ್ಕೋತಾ ಇದ್ದಾನೆ. ಯಾಕಂದರೆ 14ನೇ ಅಧ್ಯಾಯದಲ್ಲಿ ಏನಾಗಿದೆ ಅಂದರೆ ಕೃಷ್ಣನ ಅಂತರ್ಧಾನ ಆಗಿದೆ. ಸೊ ಕೃಷ್ಣ ಅರ್ಜುನನಿಂದ ಕಣ್ಮರೆಯಾಗಿದ್ದಾನೆ ಭೌತಿಕವಾಗಿ. ಹಾಗಾಗಿ ಅರ್ಜುನ ಆ ಕೃಷ್ಣನನ್ನು ನೆನಪಿಸ್ಕೊಳ್ತಾ ಇದ್ದಾನೆ. ಯಾವ ಥರ ಅಂದರೆ ಕೃಷ್ಣನು ಹೇಗೆ ನಮ್ಮೆಲ್ಲರ ಪರವಾಗಿದ್ದ, ಕೃಷ್ಣ ಅವನ ಕೃಪೆಯಿಂದನೇ ನಾನು ದ್ರೌಪದಿಯನ್ನು ಗೆದ್ದೆ, ಅವನ ಕೃಪೆಯಿಂದ ಇಂದ್ರನನ್ನು ಶಿವನನ್ನು ಗೆದ್ದೆ, ಅವನ ಕೃಪೆಯಿಂದನೇ ಎಷ್ಟೆಲ್ಲ ಕಷ್ಟಗಳು ಬಂದರೂ ಕೂಡ ಕೇವಲ ಅವನ ಕೃಪೆ ಮಾತ್ರದಿಂದ ನಾವೆಲ್ಲರೂ ಕೂಡ ಬದುಕಿದೆವು. ಈ ರೀತಿ ಅರ್ಜುನ ಏನು ಮಾಡ್ತದೆ ಅಂದರೆ ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಇದ್ದಾನೆ. ಇನ್ನು ಶ್ಲೋಕ 18ರಿಂದ 23 ಇಲ್ಲಿ ಅರ್ಜುನ ಆ ಕೃಷ್ಣನ ಜೊತೆಗಿನ ಒಂದು ಆತ್ಮೀಯವಾದಂತಹ ಕ್ಷಣಗಳು, ಆ ಆತ್ಮೀಯವಾದಂಥ ಕ್ಷಣಗಳು ಅಂದರೆ ಅವನು ನನ್ನ ಜೊತೆ ಹೇಗೆ ಸಖನಾಗಿದ್ದ, ಅವನ ಜೊತೆ ನಾವು ಯಾವ ರೀತಿ ಜೋಕ್ ಮಾಡ್ತಾ ಇದ್ವಿ, ಒಟ್ಟಿಗೆ ಹೇಗೆ ಅವನ ಜೊತೆ ನಾನು ಮಲ್ಕೋತಾ ಇದ್ದೆ, ಒಟ್ಟಿಗೆ ಹೇಗೆ ನಾನು ಅವನ ಜೊತೆ ಊಟ ಮಾಡ್ತಾ ಇದ್ದೆ, ಇದೆಲ್ಲವನ್ನು ಕೂಡ ಆ ಒಂದು ಆತ್ಮೀಯವಾದಂಥ ಕ್ಷಣಗಳನ್ನು ಅರ್ಜುನ ನೆನೆಸ್ಕೋತಾ ಇದ್ದಾನೆ. ಇನ್ನು ಶ್ಲೋಕ 24 ಮತ್ತು 27 ಈ ಒಂದು ಶ್ಲೋಕದಲ್ಲಿ ಅರ್ಜುನ ಏನು ಹೇಳ್ತಿದ್ದಾರೆ ಅಂದರೆ, ಈ ಒಂದು ಶ್ಲೋಕಗಳಲ್ಲಿ ಏನೆಲ್ಲ ನಡೆದಿದೆಯಲ್ವ ಇಷ್ಟೊತ್ತರೆಗೂ ಕೂಡ, ಅಂದರೆ ಇವಾಗ ಕೃಷ್ಣ ಇಲ್ಲ, ಜೊತೆಗೆ ಕೃಷ್ಣನ ಬಿಟ್ಟು ವಾಪಸ್ ನಾವು ಬರಬೇಕಂದ್ರೆ ಏನಾಗಿದೆ, ಅರ್ಜುನ ಸಾಮಾನ್ಯವಾದಂತಹ ಗೊಲ್ಲರಿಂದ ಬೇಟೆಗಾರರಿಂದ ಸೋಲಲ್ಪಡ್ತಾನೆ. ಸೊ ಈ ಪ್ರಕಾರ ಎಲ್ಲ ಸೋತಂತಹ ಅರ್ಜುನ ಏನು ಈ ರೀತಿಯೆಲ್ಲ ಆಗೋಯ್ತಲ್ಲ, ಇದೆಲ್ಲದಕ್ಕೂ ಕಾರಣ ಕೃಷ್ಣನೇ. ಆ ಕೃಷ್ಣನ ಸಂಕಲ್ಪದಿಂದನೇ ಏನೆಲ್ಲ ನಡೆದಿದೆಯೋ ಅದೆಲ್ಲ ಕೃಷ್ಣನದ ವಿಚಾರ, ಕೃಷ್ಣನ ಸಂಕಲ್ಪದಿಂದನೇ ಆಗಿದೆ ಅನ್ನೋದನ್ನ ಅರ್ಜುನ ನೆನೆಸ್ಕೋತಾನೆ. ಇನ್ನು ಶ್ಲೋಕ 24ರಿಂದ ಶ್ಲೋಕ 31 ಇವತ್ತಿನ ಸಂಚಿಕೆ ಬರುವಂಥ ವಿಚಾರ ಏನಂದರೆ, ಅರ್ಜುನ ಕೃಷ್ಣನ ಅನುಪಸ್ಥಿತಿಯನ್ನು ಅವನ ಉಪದೇಶಗಳನ್ನು ಸ್ಮರಿಸುತ್ತಾ ಹೇಗೆ ತಾನು ಆಧ್ಯಾತ್ಮಿಕವಾದಂಥ ಸ್ತರದಲ್ಲಿ, ದಿವ್ಯವಾದಂಥ ಸ್ತರದಲ್ಲಿ ನೆಲೆ ನಿಂತ ಅನ್ನೋದೇ ಇವತ್ತಿನ ವಿಚಾರ. ಶ್ರೀಲ ಪ್ರಭುಪಾದ ಶ್ಲೋಕ 28ರಿಂದ ಶ್ಲೋಕ 30ವರೆಗೂ ಕೂಡ ಭಾವಾರ್ಥದಲ್ಲಿ ಹೆಚ್ಚಿಗೆ ಏನನ್ನು ಹೈಲೈಟ್ ಮಾಡ್ತಾ ಇದ್ದಾರೆ ಅಂದರೆ ಭಗವದ್ಗೀತೆ. ಆ ಭಗವದ್ಗೀತೆಯ ಮಹತ್ವ ಹೇಗೆ ಒಬ್ಬನನ್ನು ಎಲ್ಲ ಕಷ್ಟಗಳಿಂದ ದೂರ ಮಾಡುತ್ತೆ ಅನ್ನೋದನ್ನ ಸಂಪೂರ್ಣ 28ನೇ ಶ್ಲೋಕದಿಂದ 31ನೇ ಶ್ಲೋಕದಲ್ಲಿ ಕೂಡ ಅದೇ ವಿಚಾರವನ್ನೇ ಹೇಳ್ತಾ ಇದ್ದಾರೆ. ಸೊ ಇವತ್ತು ಕೂಡ ನಾವೇನು ಮಾಡ್ತೀವಿ ಅಂದರೆ ಆ ಒಂದು ಶ್ಲೋಕ 30ರಲ್ಲಿ ಮತ್ತು 31ರಲ್ಲಿ ಏನಿದೆ ಅನ್ನೋದನ್ನು ನಾವು ಈಗ ತಿಳುವಳಿಕೆಯನ್ನು ಪಡೆಯಬೇಕೇನಾ. ನಾನು ಈಗಾಗಲೇ ನಿಮ್ಗೆ ಹೇಳಿದಂಗೆ ಅರ್ಜುನ ತುಂಬ ದುಃಖ ತಪ್ತನಾಗಿದ್ದಾನೆ. ಯಾಕೆ ಅಂದರೆ ಅಂಥ ಗಾಂಡೀವಧಾರಿ ಅರ್ಜುನ, ಪರಂತಪ ಅರ್ಜುನ, ಮಹಾಬಾಹು ಅರ್ಜುನ, ಗುಡಾಕೇಶ ಅರ್ಜುನ, ಇಷ್ಟೆಲ್ಲ ಶ್ರೇಷ್ಠ ವ್ಯಕ್ತಿಯಾದಂಥ ಅರ್ಜುನ ಒಬ್ಬ ಸಾಮಾನ್ಯ ಗೊಲ್ಲರಿಂದ ಬೇಟೆಗಾರರಿಂದ ಸೋಲಲ್ಪಟ್ಟ. ಯಾವಾಗ ಆ ಕೃಷ್ಣನ ಎಲ್ಲ ರಾಣಿಯರನ್ನು ಅವನು ಉಳಿಸ್ಕೊಳ್ಳೋಕೆ ಸಾಧ್ಯವಾಗಲಿಲ್ಲ, ವಾಪಸ್ಸು ದ್ವಾರಕೆಯಿಂದ ಹಸ್ತಿನಾಪುರಕ್ಕೆ ಬರೋಕೆ ಉಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗಲಿಲ್ಲ. ಎಲ್ಲವನ್ನು ಕೂಡ ಅವನೇನು ಮಾಡ್ದ, ಸೋತೋದ. ಯಾವ ಅರ್ಜುನ ಭೀಷ್ಮ ದ್ರೋಣಾದಿ ಮಹಾರಥಿಗಳ ಎದುರು ನಿಂತು ಯುದ್ಧವನ್ನು ಮಾಡಿ ಪರಂತಪನಾಗಿ ಎಲ್ಲವನ್ನು ಸೋಲಿಸಿದನೋ ಆ ಗಾಂಡೀವಧಾರಿ ಅರ್ಜುನ ಈಗ ಯೋಚನೆ ಮಾಡ್ತಾನೆ, ನನಗೆ ಏನಾಗಿದೆ, ಯಾಕೆ ಈ ರೀತಿ ನನ್ನ ಪರಿಸ್ಥಿತಿ ಇದೆ, ನಾನು ಹೇಗೆ ಈ ರೀತಿ ಸೋತಿದ್ದೀನಿ ಜೀವನದಲ್ಲಿ. ಈ ಪ್ರಕಾರವಾಗಿ ಸಂಪೂರ್ಣವಾಗಿ ಅರ್ಜುನ ಏನು ಮಾಡಿದ್ದಾನೆಂದರೆ ದುಃಖ ತಪ್ತನಾಗಿದ್ದಾನೆ. ಮುಖ್ಯವಾಗಿ ಅರ್ಜುನನ ದುಃಖಕ್ಕೆ ಮೂಲ ಕಾರಣ ಕೃಷ್ಣನ ಅಗಲಿಕೆ. ಆ ಕೃಷ್ಣನ ಅಗಲಿಕೆಯಿಂದಲೇ ಇಷ್ಟೆಲ್ಲ ವಿಚಾರಗಳು ಅವನಿಗೆ ಗೊತ್ತಾಗಿದೆ. ಸೊ ಈ ಪ್ರಕಾರವಾಗಿ ಅರ್ಜುನ ಇಂಥ ಜೀವನದಲ್ಲಿ ದುಃಖ ತಪ್ತನಾಗಿ ನಿರಾಸೆಯಿಂದ ಅವನೇನು ಮಾಡಿದ್ದಾನೆ, ಪ್ರಾರಂಭವನ್ನು ಈಗ ಮಾಡ್ತಾ ಇದ್ದಾನೆ. ಇದನ್ನು ನಮ್ಮದೇ ಆದಂಥ ರೀತಿಯಲ್ಲೂ ಕೂಡ ಯೋಚನೆ ಮಾಡೋದೇ ಆದರೆ ನಮ್ಮ ಜೀವನದಲ್ಲೂ ಕೂಡ ಸಾಮಾನ್ಯವಾಗಿ ಈಗ ಅರ್ಜುನಂದು ಏನು ಪರಿಸ್ಥಿತಿ ಪ್ರೆಸೆಂಟ್ ಇದೆಯಲ್ಲ ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಎಷ್ಟೋ ಪ್ರಯೋಗಗಳು,
ಎಷ್ಟೋ ಪ್ರತಿಕೂಲತೆಗಳು, ಎಷ್ಟೋ ತೊಡಕುಗಳು, ಎಷ್ಟೋ ಸವಾಲುಗಳು, ಮತ್ತು ಎಷ್ಟೋ ರೀತಿ ನಾವು ಕೂಡ ಸೋತೋಗ್ತೀವಿ. ಅರ್ಜುನ ಹೇಗೆ ಸೋತೋದ್ರು, ನಾವು ಕೂಡ ಎಷ್ಟೋ ಸರಿ ಸೋತೋಗ್ತೀವಿ. ಕೆಲವು ಸರಿ ಬೇರೆಯವ್ರಿಗೆ ಸೋತೋಗ್ತೀವಿ, ಕೆಲವು ಸರಿ ನಮಗೆ ನಾವೇ ಸೋತೋಗ್ತೀವಿ. ಅಂದರೆ ನಮ್ಮ ಮನಸ್ಸಿಗೆ ನಾವೇ ಸೋತೋಗ್ತೀವಿ. ಈ ಪ್ರಕಾರವಾಗಿ ನಾವು ಕೂಡ ಏನಾಗ್ತೀವಿ, ಇನ್ಸೆಕ್ಯೂರಿಟಿ ಫೀಲ್. ಅರ್ಜುನನಿಗೆ ಹೇಗೆ ಇನ್ಸೆಕ್ಯೂರಿಟಿ ಫೀಲ್ ಇತ್ತು, ನಮಗೂ ಕೂಡ ಇನ್ಸೆಕ್ಯೂರಿಟಿ ಫೀಲ್ ಏನಾಗುತ್ತೆ ಆಗಾಗ ಬರ್ತಾ ಇರುತ್ತೆ. ಈ ರೀತಿ ಯಾರಿಗಾದರೂ ಈ ರೀತಿ ಸನ್ನಿವೇಶ ಅನಿಸಿದ್ಯಾ, ನಾನು ಸೋತೋಗಿದ್ದೀನಿ, ನನ್ನಲ್ಲೂ ಕೂಡ ಒಂಥರ ತುಂಬ ಕಷ್ಟಗಳು, ತೊಡಕುಗಳು, ಅಡಚಣೆಗಳು, ಬೇಸರ, ಏನೋ ಲೈಫಲ್ಲಿ ಒಂಥರ ಸೆಕ್ಯೂರಿಟಿನೇ ಇಲ್ಲ, ಈ ರೀತಿ ಯಾರಿಗಾದ್ರು ಅನಿಸಿದ್ಯಾ? ಅನಿಸಿರೋರು ಕೈ ಎತ್ತಿ. ಸೊ ಈ ರೀತಿ ಇನ್ಸೆಕ್ಯೂರಿಟಿ ಎಲ್ಲ ಅವಾಗ ಅನಿಸ್ತಾ ಇರುತ್ತಲ್ಲ. ಅರೆ ಇಂಥ ಸಂದರ್ಭದಲ್ಲಿ ಅರ್ಜುನ ಮಾಡಿದ್ದೇನು ಅಂದರೆ, ಇವತ್ತಿನ ಶ್ಲೋಕದಲ್ಲಿ ಹೇಳ್ತಾರೆ, ಗೀತಂ ಭಗವತಾ ಜ್ಞಾನಂ ಯತ್ತತ್ ಸಂಗ್ರಾಮ ಮೂರ್ಧನಿ. ಅರ್ಜುನ ಯಾವಾಗ ಈ ಎಲ್ಲ ಸಂದರ್ಭಗಳನ್ನು ಯೋಚನೆ ಮಾಡ್ತಿದ್ದಾನಲ್ಲ, ಪರಿಸ್ಥಿತಿ ಇದೆಯಲ್ವ, ತಕ್ಷಣ ಅರ್ಜುನ ಮಾಡಿದಂಥ ಮೊಟ್ಟ ಮೊದಲನೇ ಕೆಲಸ ಏನಂದರೆ, ಗೀತಂ ಭಗವತಾ ಜ್ಞಾನಂ ಯತ್ತತ್ ಸಂಗ್ರಾಮ ಮೂರ್ಧನಿ. ಆ ಒಂದು ಸಂಗ್ರಾಮದಲ್ಲಿ, ಆ ಧರ್ಮಕ್ಷೇತ್ರದಲ್ಲಿ ಅರ್ಜುನನಿಗೆ ಕೃಷ್ಣ ಬೋಧನೆ ಮಾಡಿದ್ನಲ್ಲ ಭಗವದ್ಗೀತೆಯನ್ನ, ಮೊಟ್ಟ ಮೊದಲನೇದಾಗಿ ಅರ್ಜುನ ಮಾಡಿದ ಮೊದಲನೇ ಕೆಲಸ ಏನಂದರೆ, ಆ ಒಂದು ಗೀತೆಯನ್ನು ಏನು ಮಾಡ್ದ, ಸ್ಮರಣೆ ಮಾಡ್ತಾ ಇದ್ದಾರೆ. ಅದು ಅರ್ಜುನ ಮಾಡಿದಂತಹ ಮೊದಲನೇ ಕೆಲಸ. ಯಾವಾಗ ಅರ್ಜುನ ಆ ಭಗವಂತನ ಸ್ಮರಣೆಯನ್ನ ಭಗವದ್ಗೀತೆಯ ಮೂಲಕ ಸ್ಮರಣೆ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ, ತಕ್ಷಣ ಏನಾಗುತ್ತೆ ಅಂದರೆ, ಇಂತಹ ಸಂದರ್ಭದಲ್ಲಿ ಅರ್ಜುನ ಭಗವಂತನ ಸ್ಮರಣೆ ಮಾಡೋ ಮುಖಾಂತರವಾಗಿ ತಕ್ಷಣ ಹೋದಂತಹ ಶಕ್ತಿ ಅವನಿಗೆ ಮತ್ತೆ ಬಂದಂತಾಗುತ್ತೆ. ಹೃದಯದಲ್ಲಿ ಏನೋ ಒಂದು ಆಶಾ ಭಾವನೆ ಮೂಡಿದೆ ಅಂತ ಆಗುತ್ತೆ. ಚಂಚಲವಾದಂತಹ ಮನಸ್ಸಿತ್ತಲ್ಲ, ಅದು ಸ್ಥಿರವಾಗುತ್ತೆ. ಏನೇ ಮತ್ತು ಏನೋ ಒಂದು ರೀತಿಯ ಒಂದು ಆಶಾ ಭಾವನೆ ಅವನ ಜೀವನದಲ್ಲಿ ಏನಾಗುತ್ತೆ, ಮತ್ತೆ ಪುಳಕಿತವಾಗುತ್ತೆ. ಇದು ಭಗವದ್ಗೀತೆಯ ಶಕ್ತಿ. ಶ್ರೀಲ ಪ್ರಭುಪಾದ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೂಡ ನಾವು ಹೇಳ್ಬೋದು. ಯಾವ ರೀತಿ ಈಗ ಅರ್ಜುನ ಕೃಷ್ಣನ ಅಗಲಿಕೆಯಿಂದ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿ ಕಟ್ಟಕಡೆಗೆ ಕೃಷ್ಣನ ಭಗವದ್ಗೀತೆ ಮುಖಾಂತರ ಸ್ಮರಣೆ ಮಾಡೋದ್ರ ಮುಖಾಂತರ ಅವನು ಯಾವ ರೀತಿ ಚೇತನವನ್ನು ತಗೊಂಡು, ಶ್ರೀಮದ್ ಭಾಗವತದಲ್ಲಿ ಇನ್ನೊಂದು ಉದಾಹರಣೆ ಬರುತ್ತೆ, ದೇವಹೂತಿ ಯಾವಾಗ ತನ್ನ ಮಗನನ್ನ ಕಪಿಲ ದೇವರನ್ನು, ಖುದ್ದಾಗಿ ಭಗವಂತನೇನೆ ಕಪಿಲ ದೇವರನ್ನು ಕೂಡ ಗಂಗಾ ಸರೋವರದಲ್ಲಿ ಅವರು ಯಾವಾಗ ಹೋಗ್ತಾರೆ, ಅವರ ಅಗಲಿಕೆಯಲ್ಲಿ ಇದೇ ರೀತಿ ವೇದನೆಯನ್ನು ಅನುಭವಿಸ್ತಾ ಇರ್ತಾರೆ. ಆಗ ತಕ್ಷಣ ದೇವಹೂತಿ ಏನು ಮಾಡ್ತಾರೆ, ಆ ಕಪಿಲ ದೇವನ ಎಲ್ಲ ಬೋಧನೆಗಳನ್ನು ಏನು ಮಾಡ್ತಾರೆ, ಮತ್ತೆ ಮೇಲಕ್ಕೆ ಹಾಕೋತಾರೆ. ಈ ಪ್ರಕಾರವಾಗಿ ಏನಾಗುತ್ತಾರೆ ಅಂದರೆ, ಮತ್ತೆ ಅವರು ಭಗವಂತನ ಪ್ರಜ್ಞೆಗೆ, ಅದನ್ನೇ ಇಲ್ಲಿ ಹೇಳ್ತಾರೆ, ಮತ್ತೆ ಅರ್ಜುನ ದಿವ್ಯತ್ವವನ್ನು ಪಡೆದುಕೊಂಡ, ಇಂದ್ರಿಯಗಳ ಒಡೆಯನಾದ ಅನ್ನೋದು ಇಲ್ಲಿ ಅನುವಾದದಲ್ಲಿ ವಿಚಾರ. ಇದನ್ನು ನಮ್ಮ ಜೀವನಕ್ಕೂ ಕೂಡ ಅಳವಡಿಸ್ಕೊಳ್ಳೋದೇ ಆದರೆ, ನಾವು ಕೂಡ ಈ ರೀತಿ ಹಲವಾರು ಸನ್ನಿವೇಶಗಳಲ್ಲಿ, ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ, ನಮಗೂ ಕೂಡ ಹಲವಾರು ಭಕ್ತರು ನಮಗೆ ಭಗವಂತನ ವಿಚಾರಗಳನ್ನು ತಿಳುವಳಿಕೆ ಕೊಡ್ತಾರೆ. ಕಷ್ಟಗಳಲ್ಲಿ, ತೊಂದರೆಗಳಲ್ಲಿ, ಮನಸ್ಥಿತಿ ಸರಿಯಿಲ್ಲ ಅಂದಾಗ, ಮನಸ್ಸು ಚಂಚಲವಾದಾಗ, ಬೇಸರವಾದಾಗ, ಎಲ್ಲ ಸಂದರ್ಭಗಳಲ್ಲಿ ಭಗವಂತನ ಭಕ್ತರು ನಮ್ಗೆ ಏನು ಮಾಡ್ತಾರೆ, ಈ ರೀತಿ ಎಷ್ಟೋ ಉಪದೇಶಗಳನ್ನು ನಮಗೆ ಕೊಟ್ಟಿರ್ತಾರೆ. ಆದರೆ ನಾವೇನು ಮಾಡ್ತೀವಿ ಅಂದರೆ, ಎಲ್ಲ ಉಪದೇಶಗಳನ್ನು ತಕ್ಷಣ ನಾವೇನು ಮಾಡ್ತೀವಿ, ಆ ಸಂದರ್ಭಗಳಲ್ಲಿ ಮರೆತು ಹೋಗ್ತೀವಿ. ಭೌತಿಕವಾದಂತಹ ಶಕ್ತಿಯ ಅಧೀನಕ್ಕೆ ನಾವೇನಾಗ್ತೀವಿ, ಮೊರೆ ಹೋಗ್ಬಿಡ್ತೀವಿ. ಕಾರಣ ಏನು? ನಾವು ಯಾಕೆ ಆ ರೀತಿ ಮರ್ತೋಗಿದ್ದೀವಿ? ಅರ್ಜುನ ಯಾಕೆ ಮರ್ತೋಗಿಲ್ಲ ಅಂದರೆ, ನಾವು ಕಾಲ, ಕರ್ಮ, ತಮ ವೃದ್ಧಂ, ಇದಕ್ಕೆ ನಾವೇನಾಗಿದ್ದೀವಿ ಅಂದರೆ ಅಧೀನರಾಗಿದ್ದೀವಿ. ಇವತ್ತಿನ ಶ್ಲೋಕದ 2ನೇ ಲೈನು, ಕಾಲ ಕರ್ಮ ತಮೋರುದ್ಧಂ. ನಾವು ಯಾಕೆ ಮರ್ತೋಗಿದ್ದೀವಿ ಅಂದರೆ, ನಾವು ಕಾಲಕ್ಕೆ, ಕರ್ಮಕ್ಕೆ ಜೊತೆಲಿ ತಮ ವೃದ್ಧಂ. ಕಾಲ ಅಂದರೆ ನಮ್ಗೆ ಗೊತ್ತೇ ಇದೆ, ಕರ್ಮ ಅಂದರೆ ನಾವು ಮಾಡುವಂಥ ಎಲ್ಲ ಕರ್ತವ್ಯಗಳು ಗೊತ್ತೇ ಇದೆ. ತಮೋವೃದ್ಧಂ ಅಂದರೆ ಅಜ್ಞಾನವಶರಾಗಿ ನಾವೇನು ಮಾಡಿದ್ದೀವಿ ಅಂದರೆ, ಕೃಷ್ಣನ ವಿಚಾರಗಳನ್ನು ನಾವು ಆಗಾಗ ಮರ್ತೋಗ್ತಾನೇ ಇರ್ತೀವಿ. ಆದರೆ ಅರ್ಜುನ ಏನು ಮಾಡ್ದ ಅಂದರೆ, ಪುನಃ ಅದ್ಯಗಮತ್ ಪ್ರಭು. ಅರ್ಜುನ ಏನು ಮಾಡ್ದ, ಅದನ್ನು ಪುನಃ ಅದನ್ನೇನು ಮಾಡ್ತಾ ಇದ್ದಾರೆ, ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ನಾವು ಯಾವಾಗ ಇಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ಮತ್ತೆ ನಾವು ಯಾವಾಗ ಆ ಕೃಷ್ಣನ ಸ್ಮರಣೆಯನ್ನು, ಭಗವದ್ಗೀತೆಯ ಅವನ ಆದೇಶಗಳ ಮುಖಾಂತರವಾಗಿ ನಾವು ಸ್ಮರಣೆಯನ್ನು ಮಾಡ್ತೀವಲ್ವಾ, ತಕ್ಷಣ ನಾವೇನು ಮಾಡ್ತೀವಿ, ಅರ್ಜುನ ಅಲ್ಲಿ ಏನಾದ ಅಂದರೆ ಪ್ರಭು ಅಂದರೆ ಭಗವಂತ ಅಲ್ಲ, ಇಂದ್ರಿಯಗಳ ಒಡೆಯ. ನಾವು ಕೂಡ ಯಾವಾಗ ಭಗವದ್ಗೀತೆಯ ಸ್ಮರಣೆಯನ್ನು ಮಾಡ್ತೀವಿ, ತಕ್ಷಣ
ನಾವು ನಮ್ಮ ಇಂದ್ರಿಯಗಳನ್ನು ಗೆಲ್ತೀವಿ, ನಮ್ಮ ಮನಸ್ಸನ್ನು ನಾವು ಗೆಲ್ತೀವಿ, ಸ್ಥಿರವಾಗಿ ಇರ್ತೀವಿ ಅನ್ನೋದು ತುಂಬ ಮುಖ್ಯವಾದಂತಹ ವಿಚಾರ. ಪ್ರಭುಪಾದರು ಭಾವಾರ್ಥದಲ್ಲಿ ಮೊದಲನೇ ಪ್ಯಾರಾದಲ್ಲಿ ಏನನ್ನು ಹೇಳ್ತಿದ್ದಾರೆ ಅಂದರೆ, ಬದ್ಧ ಜೀವವು ಕಾಮ್ಯ ಕರ್ಮಗಳಿಂದ ಮುಚ್ಚಿಕೊಂಡಿರುತ್ತದೆ. ಅಂದರೆ ನಾವೇನು ಮಾಡಿರ್ತೀವಿ ಅಂತ ಇಷ್ಟೊತ್ತಲ್ಲಿ ಹೇಳಿದ್ನಲ್ಲ, ಕಾಲ ಕರ್ಮ ಇವುಗಳಿಂದ ನಾವೇನು ಮಾಡೋದು ಮುಚ್ಚಿಕೊಂಡಿರ್ತೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ನಿಮ್ಗೆ ಒಂದು ರೇಷ್ಮೆ ಹುಳು ಗೊತ್ತಿದೆ ಅಲ್ವಾ? ರೇಷ್ಮೆ ಹುಳು ಏನು ಮಾಡುತ್ತಂದರೆ ತಾನೇ ತಿನ್ನುತ್ತೆ, ತಿಂದಂತ ನಂತರ ಏನು ಮಾಡ್ತಾರೆ, ತಾನೇ ಒಂದು ಗೂಡನ್ನು ಕಟ್ಕೊಳ್ಳುತ್ತೆ, ಕಟ್ಟ ಕಡೆಗೆ ಆ ಗೂಡಲ್ಲಿ ಅದೇ ಸಿಕ್ಕಾಕೊಳ್ಳುತ್ತೆ, ಅಲ್ಲೇ ಅದು ಜೀವವನ್ನು ಬಿಡುತ್ತೆ. ಇದು ನಾವು ಮಾಡುವಂತಹ ಕರ್ತವ್ಯಗಳು. ಆದರೆ ಅರ್ಜುನ ಮತ್ತು ಕೃಷ್ಣ, ನಾನು ಭಾವಾರ್ಥ ಆವಾಗಲೇ ಓದಿದೆ, ಈ ರೀತಿ ಅರ್ಜುನ ಮತ್ತು ಕೃಷ್ಣನಿಗೆ ಯಾವುದೇ ರೀತಿಯಾದಂಥ ಕಾಲದ ಪ್ರಭಾವವಾಗಲಿ ಕರ್ಮದ ಪ್ರಭಾವವಾಗಲಿ ಯಾವುದೂ ಅವರಿಗೆ ಅಳವಡಿಕೆ ಆಗೋದಿಲ್ಲ. ಕಾರಣ ಏನಂದರೆ ಅವರಿಗೆ ಕಾಲ ಕರ್ಮ ಮತ್ತು ಇದನ್ನು ಮೀರಿ ನಿಂತವರು. ಅದಕ್ಕೆ ದಾಸರು ಹೇಳ್ತಾರಲ್ಲ, ಭಗವಂತ ಹೇಗೆ ಕಾಲವನ್ನು ಮೀರಿ ನಿಂತಿದ್ದಾನೆ ಅಂದರೆ, ಕಾಲಾಂತರ್ಗತ ಕಾಲ ನಿಯಾಮಕ ಕಾಲಾತೀತ ತ್ರಿಕಾಲಜ್ಞ ಕಾಲ ಪ್ರವರ್ತಕ ಕಾಲ ನಿವರ್ತಕ ಕಾಲೋತ್ಪಾದಕ ಕಾಲ ರೂಪತವ ದಾಸೋಹಂ ದಾಸೋಹಂ. ಆ ಭಗವಂತನೇ ಕಾಲ, ಆ ಭಗವಂತನೇ ಕಾಲದ ನಿಯಾಮಕನೂ ಅವನೇ, ಪ್ರವರ್ತಕನೂ ಅವನೇ, ಆ ಕಾಲವನ್ನು ಉದ್ಭವ ಮಾಡುವನು ಅವನೇ, ಕಾಲದ ರೂಪವೂ ಅವನೇ, ಎಲ್ಲವೂ ಅವನೇ ಆಗಿರ್ಬೇಕಾದ್ರೆ ಅವನ ಕಾಲಕ್ಕೆ ಹೇಗೆ ಸಿಗಾಕೋತಾನೆ? ಅದೇ ಪ್ರಕಾರ ಅರ್ಜುನ ಹೇಗೆ ಕಾಲಕ್ಕೆ ಸಿಗಾಕೊಂಡಿಲ್ಲ ಅಂದರೆ, ತವ ದಾಸೋಹಂ ದಾಸೋಹಂ. ಅರ್ಜುನ ಹೇಗೆ ಸಿಗಾಕೊಂಡಿಲ್ಲ ಅಂದರೆ, ಅರ್ಜುನ ಆ ಕಾಲ ನಿಯಾಮಕನಾದಂತಹ ಕೃಷ್ಣನನ್ನ ದಾಸೋಹಂ ಸೇವೆ ಮಾಡ್ತಾ ಇದ್ದಾನೆ, ಸ್ಮರಣೆ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನು ಸಿಕ್ಕಾಕೊಂಡಿಲ್ಲ. ಆದರೆ ಸಿಕ್ಕಾಕೊಂಡಿದ್ದು ಯಾರು ಅಂದ್ರೆ ನಾವು. ಯಾಕೆ ಅಂದರೆ ಕಾಲ ನಮ್ಮ ನಿಯಂತ್ರಣದಲ್ಲಿಲ್ಲ, ಕರ್ಮ ನಮ್ಮ ನಿಯಂತ್ರಣದಲ್ಲಿ ಇದೆ. ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಅನ್ನೋ ಕರ್ಮ ನಮ್ಮ ನಿಯಂತ್ರಣದಲ್ಲೇ ಇದೆ, ಆದರೆ ನಾವು ಅದನ್ನು ಮಾಡಲ್ಲ. ನಮಗೆಲ್ಲ ಗೊತ್ತಿದೆ ಕರ್ಮ ಅಕರ್ಮ ವಿಕರ್ಮ. ಆದರೆ ನಾವು ಮಾಡೋದೇನೆಂದರೆ ಮೋಸ್ಟ್ ಪ್ರಾಬಬ್ಲಿ ಕರ್ಮ ಮಾಡ್ತೀವಿ, ಇಲ್ಲಾಂದರೆ ವಿಕರ್ಮ ಮಾಡ್ತೀವಿ. ಅಕರ್ಮ, ಭಗವಂತನಿಗಾಗಿ ಕರ್ಮ ಇದೆಯಲ್ಲ, ಕರ್ಮಣ್ಯೇ ವಾದಿಕಾರಸ್ಥೆ ಮಹಾಫಲೇಶು ಕದಾಚನ, ಅವನಿಗೋಸ್ಕರ ಕೆಲಸ ಅನ್ನೋದಿದೆ, ಅದು ನಾವು ಮಾಡೋದಿಲ್ಲ. ಹಾಗಾಗಿ ನಾವೇನಾಗಿದ್ವಿ, ಸಿಕ್ಕಾಕೊಂಡಿದ್ವಿ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಮತ್ತೆ ಪ್ರಭುಪಾದ ಈ ಒಂದು ಭಾವಾರ್ಥದಲ್ಲಿ 30ನೇ ಶ್ಲೋಕದ ಭಾವಾರ್ಥದಲ್ಲಿ ಎರಡು ತುಂಬ ಮುಖ್ಯವಾದಂತಹ ಪಾಯಿಂಟ್ಸ್, ಎರಡು ತುಂಬ ಮುಖ್ಯವಾದಂತಹ ವಿಚಾರವನ್ನೇ ನಾನು ಚರ್ಚೆ ಮಾಡಿದೆ. ಮೊದಲನೇದಾಗಿ ಏನಂದರೆ, ಆದ್ದರಿಂದ ಮೇಲು ನೋಟಕ್ಕೆ ಲೌಕಿಕ ಕರ್ಮವೆಂಬಂತೆ ತೋರಿದ ಅರ್ಜುನನು ಚಟುವಟಿಕೆಗಳು ಅವನನ್ನು ಆಧ್ಯಾತ್ಮಿಕ ನೆಲೆಯಿಂದ ದೂರ ಮಾಡಲಿ, ಬದಲಿಗೆ ಭಗವಂತನ ಸ್ತುತಿಯನ್ನು ಅವನ ಪ್ರಜ್ಞೆಯಲ್ಲಿ ಮತ್ತೆ ಮೂಡಿಸಿದವು. ಅವನು ಆ ಹಾಡುಗಳನ್ನು ಕೃಷ್ಣನೇ ಹಾಡಿದ ರೀತಿಯಲ್ಲಿ ತನ್ನ ಅರಿವಿಗೆ ತಂದುಕೊಂಡನು. ಇದು ತುಂಬ ಮುಖ್ಯವಾದಂಥ ಒಂದು ವಿಚಾರ. ಎರಡನೇ ವಿಚಾರ ನಾನು ನಿಮಗೆ ಹೇಳ್ತೀನಿ, ಓಕೆನಾ? ಶ್ರೀಲ ಪ್ರಭುಪಾದ ಹೇಳ್ತಾರೆ, ಭಗವಂತ ಬೇರೆ ಅಲ್ಲ, ಭಾಗವತ ಬೇರೆ ಅಲ್ಲ, ಭಗವದ್ಗೀತೆ ಬೇರೆ ಅಲ್ಲ. ಹಾಗಾಗಿ ಯಾವಾಗ ನಾವು ಈ ಭಗವದ್ಗೀತೆಯ ಅಧ್ಯಯನವನ್ನು ಮಾಡ್ತೀವಲ್ವಾ, ನಾವು ಭಗವದ್ಗೀತೆ ಅಧ್ಯಯನ ಮಾಡ್ತಿದ್ದೀವಿ ಅಂದರೆ ನೇರವಾಗಿ ಭಗವಂತನ ಸಂಪರ್ಕದಲ್ಲೇ ಇದ್ದೀವಿ. ನಾವು ಭಗವದ್ಗೀತೆ ಅಧ್ಯಯನ ಮಾಡ್ತಾ ಇದ್ವಿ, ಭಗವಂತ ನಮ್ಮನ್ನು ನೋಡ್ತಾ ಇದ್ದಾನೆ, ಭಗವಂತ ನಮ್ಮ ಅಧ್ಯಯನವನ್ನು ಮಾಡ್ತಾ ಇದ್ದಾನೆ. ಇದನ್ನು ನಿಮಗೆ ಒಂದು ಉದಾಹರಣೆ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ, ಓಕೆನಾ? ಇಲ್ಲಿ ಯಾರ್ಯಾರು ಸ್ಕ್ಯಾನ್ ಮಾಡಿಸ್ಕೊಂಡಿದ್ದೀರ? ಸ್ಕ್ಯಾನ್ ಹುಷಾರಿಲ್ಲ ಅಂದಾಗೆಲ್ಲ ಸ್ಕ್ಯಾನ್ ಮಾಡಿಸ್ತಾರಲ್ಲ, ಯಾರ್ಯಾರು ಸ್ಕ್ಯಾನ್ ಮಾಡಿಸ್ಕೊಂಡಿದ್ದಾರೆ ಕೈ ಎತ್ತಿ? ಇಷ್ಟೇ ಜನನಾ? ಇವತ್ತು ನಾವು ಹಾಸ್ಪಿಟಲ್ಗೆ ಹೋದ್ರೆ ಫಸ್ಟ್ ನೀವು ಏನು ಜ್ವರ ಬರಲಿ ಮತ್ತು ಏನೇ ಬರಲಿ ಮೊದಲು ಮಾಡಿಸೋದೇ ಹೇಳಿ ಸ್ಕ್ಯಾನ್. ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ತಗೊಂಡು ಆಮೇಲೆ ಮಿಕ್ಕಿದ ವಿಚಾರ. ಆಲ್ಮೋಸ್ಟ್ ಎಲ್ಲರೂ ಕೂಡ ಸ್ಕ್ಯಾನ್ ಮಾಡಿಸ್ಕೊಂಡಿರ್ತೀವಿ, ನಾವು ಮಾಡಿಸ್ಕೊಂಡಿದ್ದೀವಿ, ಸರಿನಾ? ಈ ಸ್ಕ್ಯಾನಿಂಗ್ ಅಂದರೆ ಏನು ಅಂದರೆ, ನಮ್ಮ ದೇಹದ ವಿವಿಧ ಅಂಗಾಂಗಗಳಲ್ಲಿ ಆ ಸ್ಕ್ಯಾನಿಂಗ್ ಮಿಷಿನ್ ಏನು ಮಾಡ್ತಾ ಒಂದು ಅಧ್ಯಯನ ಮಾಡುತ್ತೆ. ಆ ಅಧ್ಯಯನವನ್ನು ಮಾಡಿ ದೇಹದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ ಅದು ಏನು ಮಾಡುತ್ತೆ, ಐಡೆಂಟಿಫೈ ಮಾಡುತ್ತೆ, ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡಿಬಿಟ್ಟು ಅದು ಹೇಳುತ್ತೆ, ಓ ದೇಹದ ಈ ಭಾಗದಲ್ಲಿ ಇವನಿಗೆ ಸಮಸ್ಯೆ ಇದೆ. MRI ಸ್ಕ್ಯಾನ್, CT ಸ್ಕ್ಯಾನ್ ಇವೆಲ್ಲ ನೋಡಿರ್ತೀರಲ್ವಾ, ಅಲ್ಲಿ ಹೇಳ್ತಾರೆ, ಓ ದೇಹದ ಈ ಭಾಗದಲ್ಲಿ ಇವನಿಗೆ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಆವಾಗ ಏನು ಮಾಡ್ತಾರೆ, ಆ ಸ್ಕ್ಯಾನಿಂಗ್ ರಿಪೋರ್ಟ್ನ ತಗೋತಾರೆ, ಡಾಕ್ಟರ್ ಏನು ಮಾಡ್ತಾರೆ, ಓಕೆ ಇವಾಗ ನಿಮಗೆ ಈ ಸಮಸ್ಯೆ ಇದೆಯಪ್ಪ, ಈ ಸಮಸ್ಯೆಗೆ ಇದು ಮದ್ದು, ಇದಕ್ಕೆ ನೀನು ಇದನ್ನು ಮಾಡಬೇಕು, ಇದಕ್ಕೆ ನೀನು ಇದು ಮಾಡಿ, ಅವ್ರು ಏನು ಮಾಡ್ತಾರೆ, ನಮಗೆ ಸೊಲ್ಯೂಷನ್ನ ಕೊಡ್ತಾರೆ. ಅದೇ ರೀತಿ ಭಗವದ್ಗೀತೆ ಅನ್ನೋದು ಕೂಡ ಒಂದು ಸ್ಕ್ಯಾನಿಂಗ್ ಮಿಷಿನ್.
ನೀವು ಯಾವಾಗ ಭಗವದ್ಗೀತೆಯನ್ನು ಪ್ರಾಮಾಣಿಕವಾಗಿ ಭಕ್ತಿಯಿಂದ ಅಧ್ಯಯನ ಮಾಡಿದ್ದೇ ಆದರೆ ನಿಮ್ಮ ಭವರೋಗ ಇದೆಯಲ್ಲ, ನಿಮ್ಮ ಒಂದು ದೇಹದಿದೆಯಲ್ಲ, ಅದನ್ನು ಸ್ಕ್ಯಾನ್ ಮಾಡೋದು ಯಾರು ಅಂದರೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಪೋಹನಂ ಚ. ಅದು ಏನು ಮಾಡ್ತಾರೆ ಅಂದರೆ ಹೃದಯದ ಒಳಗಡೆ ಇರುವಂಥ ಭಗವಂತ ನಮ್ಮನ್ನು ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿಬಿಟ್ಟು ಹೇಳ್ತಾರೆ, ಓ ನಿನಗೆ ಎಲ್ಲ ಸಮಸ್ಯೆ ಇದೆ, ಓ ಇವಾಗ ನಿನಗೆ ಹೃದಯ ದೌರ್ಬಲ್ಯ ಇದೆ, ಈಗ ನಿನಗೆ ಈ ಸಮಸ್ಯೆ ಇದೆ, ಇವಾಗ ಮಾನಸಿಕವಾದಂಥ ಸಮಸ್ಯೆ, ನಿನಗೆ ಈಗ ದೈಹಿಕವಾದಂಥ ಸಮಸ್ಯೆ, ಈಗ ನಿನಗೆ ಆಧ್ಯಾತ್ಮಿಕವಾದಂಥ ಸಮಸ್ಯೆ, 3 ಸಮಸ್ಯೆ ಇದೆಯಲ್ಲ, ಆದಿ ಭೌತಿಕ, ಆದಿ ದೈವಿಕ, ಆದಿ ಆಧ್ಯಾತ್ಮಿಕ. ಈ ಸಮಸ್ಯೆಗಳನ್ನು ಭಗವಂತ ಏನು ಮಾಡ್ತಾನೆ, ಸ್ಕ್ಯಾನ್ ಮಾಡ್ತಾನೆ. ಸ್ಕ್ಯಾನ್ ಮಾಡಿ ಸೊಲ್ಯೂಷನ್ ಕೊಡ್ತಾನೆ. ಹಾಗಾಗಿ ಈ ಭಗವದ್ಗೀತೆ ಅನ್ನೋದು ಒಂಥರ ನಮ್ಮನ್ನ ನಮ್ಮ ಎಲ್ಲ ಕಷ್ಟಗಳು, ನಮ್ಮ ಪ್ರಾರಂಭದಲ್ಲಿ ಹೇಳಿದ ಎಲ್ಲ ಕಷ್ಟಗಳಿಗೆ ಪರಿಹಾರ ಭಗವದ್ಗೀತೆ. ಯಾರ್ಯಾರು ಭಗವದ್ಗೀತೆಯನ್ನು ನಿತ್ಯವಾಗಿ ಓದ್ತಾ ಇದ್ರೆ ಕೈ ಎತ್ತಿ. ಯಾವುದಕ್ಕೂ ಕೈ ಎತ್ತದಿಲ್ಲ ಅಂದರೆ ಇಲ್ಲಿ ಏನು ಟ್ಯಾಕ್ಸ್ ಇರೋದಿಲ್ಲ, ಏನಿರಲ್ಲ. ಭಗವದ್ಗೀತೆಯನ್ನು ನಿತ್ಯವಾಗಿ ಸ್ವಲ್ಪ ಆದರೆ ಯಾರು ಓದ್ತೀರಾ? ಎಸ್, ಥ್ಯಾಂಕ್ ಯು. ತುಂಬ ತುಂಬ ಮುಖ್ಯವಾದದ್ದು. ಯಾಕಂದರೆ ಎಲ್ಲಿವರೆಗೂ ನಾವು ಭಗವದ್ಗೀತೆಯನ್ನು ಓದೋದಿಲ್ಲ ಅಲ್ಲಿವರೆಗೂ ಕೂಡ ನಾವು ಈ ಸಮಸ್ಯೆಗಳಿಂದ, ಗೊಂದಲಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ ಭಗವದ್ಗೀತೆಯನ್ನು ಕುರಿತು ಮಹಾತ್ಮ ಗಾಂಧೀಜಿಯವರೇ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ಸಂಶಯಗಳು ಬೆನ್ನು ಹತ್ತಿದಾಗ, ನಿರಾಶೆಗಳ ದಾರಿ ಎದುರಾದಾಗ, ದಿಗಂತದಲ್ಲಿ ಇನ್ನಾವ ಆಶಾ ಕಿರಣಗಳು ಮೂಡಿ ಬಾರದಿದ್ದಾಗ ನಾನು ಭಗವದ್ಗೀತೆಯ ಮೊರೆ ಹೋಗುತ್ತೇನೆ. ಅದು ನನಗೆ ಸಾಂತ್ವನ ನೀಡಿ ಸಹಿಸಲಾಗದ ದುಃಖ ದುಮ್ಮಾನಗಳ ನಡುವೆಯೂ ಹರ್ಷಚಿತ್ತನಾಗುವಂತೆ ಮಾಡುತ್ತದೆ. ಇದು ಗಾಂಧೀಜಿಯವರು ಹೇಳ್ತಾರಂತ ಮಾತು. ಅವ್ರದ್ದು ಪರಿಸ್ಥಿತಿ, ಅರ್ಜುನನ ಪರಿಸ್ಥಿತಿ ಬೇರೆ ಅಲ್ಲ, ಗಾಂಧೀಜಿಯ ಪರಿಸ್ಥಿತಿ ಬೇರೆ ಅಲ್ಲ. ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಎಲ್ಲ ಮನುಷ್ಯರ ಪರಿಸ್ಥಿತಿ ಬೇರೆ ಅಲ್ಲ. ಎಲ್ಲರ ಪರಿಸ್ಥಿತಿ ಏನಂದರೆ ಚಿಂತಾಜನಕವಾಗಿ ಇರುತ್ತೆ. ಎಲ್ಲರೂ ಏನಾದ್ರು ಒಂದು ಚಿಂತೆ ಇದ್ದೇ ಇರುತ್ತೆ ಇರಲ್ಲ. ನಾ ಹೇಳಿ ಇಷ್ಟರಲ್ಲಿ ಯಾವುದಾದ್ರು ಒಂದು ಚಿಂತೆ ಅಂತೂ ಇದ್ದೇ ಇರುತ್ತೆ. ದೈಹಿಕವಾದಂಥ ಚಿಂತೆ, ಮಾನಸಿಕವಾದಂಥ ಚಿಂತೆ, ಆರ್ಥಿಕವಾದಂಥ ಚಿಂತೆ, ಸಾಮಾಜಿಕವಾದಂಥ ಚಿಂತೆ, ನೈತಿಕವಾದಂಥ ಚಿಂತೆ ಇದ್ದೇ ಇರುತ್ತಾ? ಅದನ್ನೇ ದಾಸರು ಹೇಳಿದರು, ಅನುಗಾಲವು ಚಿಂತೆ ಜೀವಕ್ಕೆ. ಎಲ್ಲಿವರೆಗೂ ಚಿಂತೆ ಅಂದರೆ ಮನವು ಶ್ರೀರಂಗನಲ್ಲಿ ನಿಲ್ಲುವ ತನಕ ಅನುಗಾಲವು ಚಿಂತೆ. ದುಡ್ಡಿದ್ರೂ ಚಿಂತೆ, ದುಡ್ಡಿಲ್ಲ ಅಂದ್ರೂ ಚಿಂತೆ, ಮದುವೆ ಆದರೂ ಚಿಂತೆ, ಮದುವೆ ಆಗಿಲ್ಲ ಅಂದ್ರೂ ಚಿಂತೆ, ಬಡವನಾದರೂ ಚಿಂತೆ, ಬಲ್ಲಿದನಾದರೂ ಚಿಂತೆ, ಹೆಂಡತಿ ಸುಂದರವಾಗಿದ್ರೆ ಇನ್ನೂ ಚಿಂತೆ. ಹೌದಲ್ವಾ? ಅಂತೂ ಚಿಂತೆ. ಆದರೆ ಯಾವಾಗ ಈ ಚಿಂತೆ ನಿಶ್ಚಿಂತೆ ಆಗುತ್ತೆ ಅಂದರೆ, ಪೃಥ್ವಿಯೊಳಗೆ ನಮ್ಮ ಪುರಂದರ ವಿಠಲನ, ಪೃಥ್ವಿಯೊಳಗೆ ನಮ್ಮ ಪುರಂದರ ವಿಠಲನ ಬಿಡದೆ ಧ್ಯಾನಿಸಿದರೆ ಚಿಂತೆ ನಿಶ್ಚಿಂತೆ, ಅನುಗಾಲವು ಚಿಂತೆ ಜೀವಕ್ಕೆ ತನ್ನ ಮನವು ಶ್ರೀರಂಗನೋಳ್ ನಿಲ್ಲುವ ತನಕ ಅನುಗಾಲವು ಚಿಂತೆ. ಯಾವಾಗಲೂ ಚಿಂತೆ. ಅರೆ ಏನು ಮಾಡಬೇಕು ಅಂದರೆ ಈ ಮನಸ್ಸನ್ನು ಆ ಭಗವಂತನಲ್ಲಿ ಏನು ಮಾಡಬೇಕು, ನಿಲ್ಲಿಸಬೇಕು. ಅರ್ಜುನ ಮಾಡಿದ್ದೇನು, ಯಾವಾಗ ಇಷ್ಟೆಲ್ಲ ಪರಿಸ್ಥಿತಿಗಳು ಅರ್ಜುನ ನೋಡ್ದ, ಮಾಡಿದ ಮೊದಲನೇ ಕೆಲಸ ಏನಂದರೆ ಆ ಕೃಷ್ಣನಲ್ಲಿ ತಕ್ಷಣ ಏನು ಮಾಡಿದ, ನನ್ನ ಮನಸ್ಸನ್ನು ನಿಲ್ಲಿಸಿದ್ದಾನೆ. ಅದೇ ಪ್ರಕಾರವಾಗಿ ಯಾವಾಗ ಅರ್ಜುನ ಕೃಷ್ಣನನ್ನ ಸ್ಮರಣೆಗೆ ತಗೊಂಡಿದ್ದಾರೆ, ತಕ್ಷಣ ನಾನು ಹೇಳಿದ ಅರ್ಜುನಲ್ಲಿ ಏನೋ ಒಂದು ಆಶಾದಾಯಕ. ಯಾವ ರೀತಿ ಗಾಂಧೀಜಿಯವರು ಹೇಳಿದ ಅದೇ ಪ್ರಕಾರವಾಗಿ ಅರ್ಜುನನನ್ನು ಕೂಡ ಒಂದು ರೀತಿಯಾದಂತಹ ಆಸೆ, ಒಂದು ರೀತಿಯಾದಂಥ ಚೇತನ, ಒಂದು ರೀತಿಯಾದಂಥ ಶಕ್ತಿ ಅವನಲ್ಲಿ ಬಂದಿದೆ. ಅದಕ್ಕೆ ಶಾಸ್ತ್ರಗಳ ಅಧ್ಯಯನ ಮನಸ್ಸಿಗೆ ಆನಂದ, ಭಗವಂತನ ಸ್ಮರಣೆ ಮನಸ್ಸಿಗೆ ಆನಂದ. ಅದನ್ನೇ ಭಗವದ್ಗೀತೆಯಲ್ಲಿ 5ನೇ ಅಧ್ಯಾಯ 24ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಏನಂದರೆ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋದಿ ಗಚ್ಚತಿ. ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ. ಅರ್ಜುನ, ಸುಖ ಅನ್ನೋದು ಹೊರಗಡೆ ಇಲ್ಲ. ಅರ್ಜುನ, ಸುಖ ಅನ್ನೋದು ಹೊರಗಡೆ ಇಲ್ಲ, ಅದು ಒಳಗಡೆ ಇದೆ. ನಾವೆಲ್ಲ ಹೊರಗಡೆ ಸುಖ ನೋಡ್ತಾ ಇರ್ತೀವಿ, ಆದರೆ ನಿಜವಾಗ್ಲೂ ಸುಖ ಇರೋದು ಒಳಗಡೆ.
ಆ ಒಳಗಡೆ ಇರುವಂಥ ಸುಖವನ್ನು ನೀವು ಅನುಭವಕ್ಕೆ ತಗೊಂಡ್ಬರೋದಾದ್ರೆ ಹೇಗೆ? ಅದನ್ನು ಅನುಭವಕ್ಕೆ ತರೋದು ಹೇಗೆ ಅಂದರೆ ಅದು ಅವನ ಸ್ಮರಣೆಯಿಂದ, ಕೃಷ್ಣನ ಸ್ಮರಣೆಯಿಂದ. ಇಲ್ಲಿ ಅರ್ಜುನ ಯಾವ ರೀತಿ ಅವನ ಸ್ಮರಣೆ ಮಾಡ್ತಾ ಇದ್ದಾನೆ? ಕೃಷ್ಣ ಹೇಳಿದಂತಹ ಭಗವದ್ಗೀತೆಯ ಉಪದೇಶದಿಂದ. ಹಾಗಾಗಿ ಈ ಒಂದು ಭಗವದ್ಗೀತೆಯಲ್ಲಿ ನಾವು ಕಟ್ಟ ಕಡೆಗೆ ಬಯಸ್ತಾ ಇರುವಂಥ ಸುಖವನ್ನು ಪಡಿಬೇಕಂದ್ರೆ ಭಗವಂತ ತುಂಬ ಸರಳವಾಗಿ ನಮ್ಮ ಜೀವನದಲ್ಲಿ ಏನನ್ನ ಮಾಡಬೇಕು, ಏನನ್ನ ಮಾಡಬಾರ್ದು ಅನ್ನೋದನ್ನ ತುಂಬ ಚೆನ್ನಾಗಿ ಭಗವದ್ಗೀತೆಯಲ್ಲಿ ಇಟ್ ಈಸ್ ಲೈಕ್ ಎ ರೋಡ್ ಮ್ಯಾಪ್. ನೀವು ಈ ಊರಿಗೆ ಹೋಗ್ಬೇಕಾ, ಈ ದಾರಿ ಹಿಡೀರಿ, ನೇರವಾಗಿ ಅಲ್ಲಿಗೆ ಹೋಗ್ತೀರಾ. ನಿಮಗೆ ಸುಖ ಬೇಕಾ, ಈ ದಾರಿ ಹಿಡೀರಿ, ನೇರವಾಗಿ ಅಲ್ಲಿಗೆ ಹೋಗ್ತೀರಾ. ಆದರೆ ಈ ರೋಡ್ ಮ್ಯಾಪ್ನ ಬಿಟ್ಟು ನಾವೇನಾದ್ರು ಬೇರೆ ದಾರಿ, ಅನ್ಯ ದಾರಿಗಳನ್ನು ಹಿಡಿದ್ರೆ ಏನಾಗ್ತೀವಿ ಅಂದರೆ ಹಳ್ಳಕ್ಕೆ ಬೀಳ್ತೀವಿ. ಹಳ್ಳಕ್ಕೆ ಬಿದ್ದ ಮೇಲೆ ಏನಾಗುತ್ತೆ? ಕೈ ಕಾಲು ಮುರಿದೋಗುತ್ತೆ, ಎಲ್ಲರೂ ಪೆಟ್ಟಾಗುತ್ತೆ, ರಕ್ತ ಬರುತ್ತೆ, ಒಟ್ಟಿನಲ್ಲಿ ನೋವಂತೂ ಆಗುತ್ತೆ. ಆದರೆ ಈ ರೋಡ್ ಮ್ಯಾಪ್ ಇದೆಯಲ್ಲ, ಆ ರೋಡ್ ಮ್ಯಾಪಲ್ಲಿ ನಾವು ಹೋಗಿದ್ದೆ ಆದರೆ ಖಂಡಿತವಾಗ್ಲೂ ಕೂಡ ನಾವೇನು ಮಾಡ್ತೀವಿ? ಭಗವಂತನ ಹತ್ತಿರಕ್ಕೆ ಹೋಗ್ತೀವಿ. ಹಾಗಾಗಿ ನಮಗೆ ಸುಖ ಬೇಕಾ, ನಾವು ಸುಖ ಪಡಬೇಕಾ, ಇನ್ನೊಬ್ಬರನ್ನು ಕೂಡ ಸುಖ ಆಗಿರುವಂತೆ ನೋಡ್ಕೋಬೇಕಂದ್ರೆ ಮೊದಲು ನಾವು ಈ ಒಂದು ಭಗವದ್ಗೀತೆಯ ಲೈಫ್ ಮ್ಯಾನ್ಯೂಲನ್ನು ನಾವು ನೋಡಬೇಕು. ಅದನ್ನೇ ಹೇಳಿದ್ದು, ಬ್ರಹ್ಮ ಭೂತೋದಿ ಗಚ್ಚತೆ. ಒಬ್ಬ ವ್ಯಕ್ತಿ ಖಂಡಿತವಾಗ್ಲೂ ಕೂಡ ಆನಂದವನ್ನು ಪಟ್ಟೇ ಪಡ್ತಾರೆ, ಸಂಶಯನೇ ಇಲ್ಲ ಇದರಲ್ಲಿ. ಯಾಕಂದರೆ ಇದು ಕೇವಲ ಗಾಂಧೀಜಿಯ ವಿಚಾರನೋ ಅರ್ಜುನನ ವಿಚಾರನೋ ಅಲ್ಲ, ಇದು ಇಲ್ಲಿರುವಂಥ ಪ್ರತಿಯೊಬ್ಬರದ್ದು ಕೂಡ ವಿಚಾರ. ನೀವು ಎಷ್ಟೋ ಸರಿ ಪ್ರಭುಪಾದ ಪುಸ್ತಕಗಳನ್ನು ಓದಿರ್ತೀರ. ಓದಿದಾಗ ನಿಮ್ಗೆಲ್ಲರಿಗೂ ಕೂಡ ಅನಿಸಿರುತ್ತೆ, ಎಷ್ಟೋ ಗೊಂದಲಗಳಿದ್ದಾಗ ನೀವು ಪ್ರಭುಪಾದರ ಪುಸ್ತಕ ಓದಿದಾಗ ನಿಮ್ಗೊಂದು ರೀತಿ ಸಾಂತ್ವನ ಕೊಟ್ಟಂಗಿರುತ್ತೆ. ಈ ರೀತಿ ಅನುಭವ ನನಗೆ ತುಂಬ ಸರಿಯಾಗಿದೆ. ಎಷ್ಟೇ ಬೇಜಾರಾದಾಗ, ಏನೋ ದುಃಖ ಬಂದಾಗ ಒಂದ್ಸರಿ ಭಗವದ್ಗೀತೆ ತೆಗೆದು ನೋಡಿದ್ರೆ ಅದು ನನಗೆ ಅಂತಲೇ ಇದೆಯೇನೋ, ನನಗೇ ಹೇಳ್ತಾ ಇದ್ದಾರೇನೋ ಅಂತ ಭಾಸ ಎಲ್ರಿಗೂ ಆಗಿರುತ್ತೆ. ಅಟ್ಲೀಸ್ಟ್ ಈ ರೀತಿ ಯಾರಿಗಾರು ಭಾಸವಾಗಿದ್ರೆ ಕೈ ಎತ್ತಿ. ಹಾಗಾಗಿ ಇದು ಅರ್ಜುನನ ಪರಿಸ್ಥಿತಿ ಅಲ್ಲ, ನಮ್ಮದೇ ಪರಿಸ್ಥಿತಿ. ಈಗ ಅಂತಹ ಭಗವದ್ಗೀತೆಯನ್ನು ನಾವು ಹೇಗೆ ಓದಬೇಕು ಅನ್ನೋದೇ ತುಂಬ ಮುಖ್ಯವಾದಂಥ ವಿಚಾರ. ಭಗವದ್ಗೀತೆಯನ್ನು ಹೇಗೆ ಓದಬೇಕಂದ್ರೆ ಸ್ವಲ್ಪ ನಿಧಾನವಾಗಿ, ಸ್ಲೋಲಿ ಅರ್ಥ ಮಾಡಿಕೊಂಡು, ಅದನ್ನು ಅರ್ಥ ಮಾಡಿಕೊಂಡು ಅರಗಿಸಿಕೊಂಡು ಅಳವಡಿಸ್ಕೊಳ್ತೀವಲ್ವಾ, ಆ ರೀತಿ ನಾವು ಯಾವಾಗ ಭಗವದ್ಗೀತೆಯನ್ನು ಓದ್ತೀವಲ್ವಾ, ಆಗ ಖಂಡಿತವಾಗ್ಲೂ ಕೂಡ ಒಬ್ಬ ವ್ಯಕ್ತಿಗೆ ಏನಾಗುತ್ತೆ ಅಂದರೆ ಆ ಒಳಗಡೆ ಅವ್ರಿಗೆ ನಾ ಹೇಳಿದ್ನಲ್ಲ ಆನಂದ ಅನ್ನೋದು ಒಳಗಡೆ ಇದೆಯಲ್ಲ, ಆ ಆನಂದ ಒಬ್ಬ ವ್ಯಕ್ತಿಗೆ ಪ್ರಾಪ್ತಿಯಾಗುತ್ತೆ. ಆದರೆ ಸಾಮಾನ್ಯವಾಗಿ ನಾವು ಭಗವದ್ಗೀತೆಯನ್ನು ಯಾವ ರೀತಿ ಓದ್ತೀವಿ ಅಂದರೆ ಓದಬೇಕು, ಓದೋದು, ಆಮೇಲೆ ನಮಗೇನು ಅರ್ಥ ಆಗಲ್ಲ ಅಂತ ಹೇಳ್ತೀವಿ. ಇನ್ನು ಕೆಲವರು ಸೀನಿಯರ್ ಡಿವೋಟೀಸ್, ನಾನು ಕೂಡ ಹೀಗೆ ಓದ್ತಾ ಇದ್ದಿದ್ದು. ಹೇಗೆ ಅಂದರೆ ಯಾಕೆ ಭಗವದ್ಗೀತೆ ಓದಬೇಕಂತ ಪ್ರವಚನ ಕೊಡಬೇಕು, ಅದಕ್ಕೆ ಭಗವದ್ಗೀತೆ ಓದಬೇಕು. ಪ್ರವಚನ ಆದಮೇಲೆ ಭಗವದ್ಗೀತೆ ಪಕ್ಕದಲ್ಲಿ ಅಷ್ಟೇ. ಆದರೆ ಭಗವಂತ ಅಲ್ಲಿ ಏನು ಹೇಳ್ತಾ ಇದ್ದಾನೆ, ಯಾಕೆ ಹೇಳ್ತಾ ಇದ್ದಾನೆ, ಯಾರಿಗೆ ಹೇಳ್ತಾ ಇದ್ದಾನೆ, ಖಂಡಿತವಾಗ್ಲೂ ಕೂಡ ನಾವು ಎಷ್ಟೋ ಸರಿ, ತುಂಬ ಸರಿ, ಆಲ್ಮೋಸ್ಟ್ 90% ಆಫ್ ನಾನು ಭಗವದ್ಗೀತೆಯನ್ನು ಓದಿದ್ದು ಹೇಗೆ ಅಂದರೆ ಪ್ರವಚನ ಕೊಡಬೇಕು, ಓದಬೇಕು, ಪ್ರವಚನ ಕೊಡಬೇಕು, ಓದಬೇಕು. ಇನ್ನೂ ಕೆಲವರು ಏನು ಹೇಳ್ತಾರೆ, ಓದು ಅಂತ ಹೇಳಿದರೆ ಓದಬೇಕು. ಆದರೆ ಇದನ್ನು ಹೆಂಗೆ ಓದಬೇಕಂದ್ರೆ ಪ್ರಭುಪಾದ ಹೇಳ್ತಾರೆ, ಇದನ್ನು ಹೇಗೆ ಓದಬೇಕಂದ್ರೆ ಒಂದು ಲವ್ ಲೆಟ್ರ್ ಓದಂಗೆ ಓದಬೇಕು. ನೀವು ಲವ್ ಲೆಟ್ರ್ ಓದ್ಬೇಕಾದ್ರೆ ನೋಡಿ, ಇನ್ನೂ ಪುಟ ಶುರು ಮಾಡೋದೇ ಬೇಕಾಗಿಲ್ಲ, ಅದು ನಂಗೊಂದು ಲವ್ ಲೆಟ್ರ್ ಬಂದಿದೆ ಅಂದಿದ ತಕ್ಷಣ ಫೀಲ್ ಹೆಂಗಿರುತ್ತೆ ಅಂದರೆ ಅದೆಷ್ಟೋ ಆನಂದ, ಓದೋಕ್ಕೂ ಮುಂಚೆನೇ ಆನಂದ. ಓದಿ ತೆಗೆದುಬಿಟ್ಟು ನನ್ನ ಪ್ರೀತಿಯ ಸೋ ಡ್ಯಾಶ್ 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 ಅಂದಿದ ತಕ್ಷಣ ಏನೋ ಒಂದು ರೀತಿಯಾದಂಥ ಪುಳಕ. ಪ್ರಭುಪಾದರ ಭಗವದ್ಗೀತೆಯನ್ನು ಹೇಗೆ ಓದಬೇಕಂದ್ರೆ, ಕೃಷ್ಣ ನಮ್ಮೆಲ್ಲರ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾನಂ ಶಾಂತಿ ಮೃಚ್ಯತೆ. ನಮಗೋಸ್ಕರನೇ ಕೃಷ್ಣ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಅರ್ಜುನನ ಮುಖಾಂತರ ಹೇಳಿದ್ದಾನೆ, ನನಗೇ ಲವ್ ಲೆಟರ್ ಬರೆದಿದ್ದಾನೆ ಕೃಷ್ಣ. ನೀವು ಯಾವಾಗ ಆ ಭಾವದಲ್ಲಿ ಓದಿದ್ದೇ ಆದರೆ ನೀವು ಅಂತರಂಗದಲ್ಲಿರುವಂಥ ಆನಂದವನ್ನು ನೀವು ಅವಾಗ ಪಡಿತೀರ. ಶ್ರೀ ಪ್ರಭುಪಾದ ಇದನ್ನು ಬಿಟ್ಟರೆ ಬೇರೆ ಏನು ಈ ಭಾವಾರ್ಥದಲ್ಲಿ ಹೇಳ್ತಾ ಇಲ್ಲ. ಹಾಗಾಗಿ ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಒತ್ತಿ ಇದನ್ನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ಆಯಿತು. ನೆಕ್ಸ್ಟ್ ಪ್ರಭುಪಾದ ಏನು ಮಾಡ್ತಾರೆ ಅಂದರೆ, ಇದೇ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ್ ಇಲ್ಲಿವರೆಗೂ ಕೂಡ ಭಗವದ್ಗೀತೆ ಎಂದರೇನು, ಯಾಕೆ ಭಗವದ್ಗೀತೆಯನ್ನು ಓದಬೇಕು, ಎಂಥ ಸಂದರ್ಭಗಳಲ್ಲೂ ಕೂಡ ಒಬ್ಬ ವ್ಯಕ್ತಿ ಭಗವದ್ಗೀತೆ ಆಶ್ರಯಕ್ಕೆ ಹೋದ ತಕ್ಷಣ ಅವನೊಂದು ಆನಂದ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಹಲವಾರು ಉದಾಹರಣೆಗಳ ಮುಖಾಂತರ ನಾವು ತಿಳುವಳಿಕೆ ಪಡ್ಕೊಂಡಿದ್ದೀವಿ. ಈಗ ಪ್ರಭುಪಾದ ಏನು ಮಾಡ್ತಾರೆ, ಅಂಥ ಭಗವದ್ಗೀತೆಯ ಸಾರ ಏನು ಅನ್ನೋದನ್ನ ಇಲ್ಲಿ ನಮಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಭಗವದ್ಗೀತೆನೇ ಎಲ್ಲ ವೇದಗಳ ಸಾರ. ಸರ್ವೋಪನಿಷದೋ ಗಾವ ದೋಕ್ತ ಗೋಪಾಲ ನಂದನ.
ಎಲ್ಲ ವೇದಗಳ ಸಾರನೇ ಭಗವದ್ಗೀತೆ. ಆ ಭಗವದ್ಗೀತೆಯ ಸಾರ ಏನು ಅಂದರೆ ಮನ್ಮನ ಭಾವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ಆ ಭಗವದ್ಗೀತೆಯ ಸಾರ ಮತ್ತೇನು ಅಂದರೆ ಮಾನವನು ಭಗವಂತನನ್ನು ಸದಾ ಸ್ಮರಿಸುತ್ತಿರಬೇಕು. ಮನಸ್ಸು ಅವನನ್ನ ಕ್ಷಣವೂ ಮರೆಯಬಾರದು. ಭಕ್ತನಾಗಿ ಅವನಿಗೆ ನಮಸ್ಕಾರ ಮಾಡಬೇಕು. ಹಾಗೆ ಜೀವಿಸುವವನು ನಿಸ್ಸಂದೇಹವಾಗಿ ಅವನ ಚರಣ ಕಮಲಗಳಲ್ಲಿ ಆಶ್ರಯವನ್ನು ಪಡೆದು ಅವನ ಕೃಪೆಗೆ ಪಾತ್ರನಾಗುತ್ತಾನೆ. ನಿತ್ಯ ಸತ್ಯವನ್ನು ಸಂದೇಹಿಸಬೇಕಾಗಿಲ್ಲ. ಅರ್ಜುನನು ಈ ಆತ್ಮೀಯನಾದ ಸ್ನೇಹಿತನಾದುದರಿಂದ ಅವನಿಗೆ ಈ ರಹಸ್ಯವನ್ನು ಪ್ರಭುವು ಬೋಧಿಸಿದನು. ಆ ಭಗವದ್ಗೀತೆ ಸಾರ ಏನಂದ್ರೆ ಕಟ್ಟ ಕಡೆಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಮನುಷ್ಯನು ಅವನ ಮನಸ್ಸು ಅವನನ್ನು ಅಂದರೆ ಕೃಷ್ಣನನ್ನು ಕ್ಷಣವೂ ಮರೆಯಬಾರದು. ಅದು ಮೊದಲನೇದಾಗಿ. ಅದಕ್ಕೋಸ್ಕರ ಏನು ಮಾಡಬೇಕು? ಮನ್ಮನ ಭವ ಮದ್ಭಕ್ತ, ಮೊದಲು ಭಗವಂತನಿಗೆ ಭಕ್ತನಾಗು. ಮಾಂ ನಮಸ್ಕರು, ಭಗವಂತನಿಗೆ ನೀನೇನು ಮಾಡು? ನಮಸ್ಕಾರವನ್ನು ಮಾಡು. ಅವನಿಗೆ ನಿನ್ನ ಆತ್ಮವನ್ನು ಅರ್ಪಣೆಯನ್ನು ಮಾಡು. ಆ ಮುಖಾಂತರವಾಗಿ ಸದಾ ಅವನನ್ನು ಸ್ಮರಣೆ ಮಾಡ್ತಾ ಇರು. ಪುನಃ ಮತ್ತೆ ಇದನ್ನು ಮಾಡಿದವರು ಯಾರು ಅಂದರೆ ಅರ್ಜುನ. ಈ ಇಡೀ ಅಧ್ಯಾಯದಲ್ಲಿ ಅರ್ಜುನನೇ ವಿಚಾರ, ಈಗಲೂ ಕೂಡ ಇಲ್ಲೂ ಕೂಡ ಅರ್ಜುನನೇ ವಿಚಾರ. ಅರ್ಜುನ ಯುದ್ಧಕ್ಕೂ ಮುಂಚೆ ಸಂಪೂರ್ಣವಾಗಿ ಗೊಂದಲದಲ್ಲಿದ್ದಾಗ ಭಗವಂತ ಹೇಳಿದ್ರು, ಏನು ಹೇಳಿದ್ರು? ತಸ್ಮಾತ್ ಸರ್ವೇಶು ಕಾಲೇಶು ಮಾಂ ಅನುಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋಬುದ್ಧಿ. ನೀನೇನು ಮಾಡಿವಾಗ ನಿನ್ನ ಮನಸ್ಸನ್ನು ನನ್ನಲ್ಲಿ ನೆಲೆ ನಿಲ್ಲಿಸಿ, ನಿನ್ನ ಬುದ್ಧಿಯನ್ನು ನನ್ನಲ್ಲಿ ನೆಲೆ ನಿಲ್ಲಿಸಿ ನೀನು ಇವಾಗ ಏನು ಮಾಡಬೇಕು ಅಂದರೆ ಯುದ್ಧ ಮಾಡು. 2 ಇನ್ಸ್ಟ್ರಕ್ಷನ್ಸ್ ಇದೆ. ಒಂದು, ನಮ್ಮ ಕಾಮ್ಯ ಕರ್ಮ, ನಮ್ದು ಏನು ಕರ್ತವ್ಯಗಳಿದೆಯಲ್ಲ, ವಿಧಿತವಾದಂತಹ ಕರ್ತವ್ಯಗಳನ್ನು ಮಾಡಲೇಬೇಕು. ಅದೇ ಜೊತೆಲಿ ಏನು ಮಾಡ್ಬೇಕಂದ್ರೆ ಮನಸ್ಸನ್ನು ನನ್ನಲ್ಲಿ ನೆಲೆ ನಿಲ್ಲಿಸು. ಯುದ್ಧಕ್ಕೂ ಮುಂಚೆ ಅರ್ಜುನ ಏನು ಮಾಡ್ದ ಅಂದ್ರೆ ಅದೇ ಸಂದೇಶವನ್ನು ತಿಳುವಳಿಕೆ ಇಟ್ಕೊಂಡ. ಆ ಭಗವದ್ ಉದ್ದೇಶಕ್ಕೋಸ್ಕರ ಅರ್ಜುನ ಏನು ಮಾಡ್ದ? ಯುದ್ಧವನ್ನು ಮಾಡ್ದ. ಯಾವ ರೀತಿ ಮಾಡ್ದ? ಕೃಷ್ಣನನ್ನು ಸ್ಮರಣೆಯಲ್ಲಿ ಇಟ್ಕೊಂಡೇ ಮಾಡ್ದ. ಯುದ್ಧ ಆಗೋಯ್ತು. ಯುದ್ಧ ಆಗೋದ್ಮೇಲೆ ಯುದ್ಧದಲ್ಲಿ ಜಯರಾದರು, ಗೆದ್ರು. ಆದ್ರೂ ಮತ್ತೆ ಇವನು ಯುದ್ಧದಲ್ಲಿ ಗೆದ್ದಿದ. ಈಗ ಮತ್ತೆ ಅರ್ಜುನ ಏನು ಮಾಡ್ತಾ ಇದ್ದಾನೆ? ಪುನಃ ಅದನ್ನೇ ಮಾಡು. ಮನ್ಮನ ಭವ ಮದ್ಭಕ್ತ ಮಧ್ಯಾಜಿ ಮಾನು. ಯುದ್ಧ ಆಗಿದೆ, ರಾಜ್ಯ ಬಂದಿದೆ, ಹಸ್ತಿನಾಪುರದ ಒಡೆಯರಾಗಿದೆ. ಮತ್ತೆ ಅರ್ಜುನ ಏನು ಮಾಡ್ತಿದ್ದಾನೆ? ಅದೇ ಕೃಷ್ಣನ ಉಪದೇಶವನ್ನ ಆ ಒಂದು ರಣರಂಗದಲ್ಲಿ ಹೇಳಿದಲ್ಲ, ಗೀತಂ ಭಗವತ ಜ್ಞಾನಂ ಎತ್ತತ್ ಸಂಗ್ರಾಮ ಮೂರ್ಧನಿ, ಅಲ್ಲಿ ಹೇಳಿರೋದು ಮತ್ತೆ ಇವಾಗ ಏನು ಮಾಡ್ತಿದ್ದಾನೆ ಅರ್ಜುನ? ಮೆಲುಕು ಹಾಕೋತಾ ಇದ್ದಾನೆ. ಅದನ್ನು ಯಥಾವತ್ತಾಗಿ ಮಾಡಿ ತೋರಿಸಿದ ಯಾರು ಅಂದರೆ ಅರ್ಜುನ. ಇದರ ಫಲ ಏನು? ಈ ರೀತಿ ಸ್ಮರಣೆ ಮಾಡಿರೋದ್ರಿಂದ ಏನಾಯಿತು ಅಂದರೆ ಅವನಿಗೆ ಆನಂದ ಪ್ರಾಪ್ತಿಯಾಯಿತು. ನಮ್ಮ ಜೀವನದಲ್ಲೂ ಕೂಡ ಈ ರೀತಿ ಯಾವುದೇ ಸಂದರ್ಭಗಳು ಬಂದರೂ ಕೂಡ ನಾವು ಮೊದಲು ಏನು ಮಾಡಬೇಕಂದ್ರೆ ಅವನ ಸ್ಮರಣೆಯನ್ನೇ ಮಾಡಬೇಕು. ಅದಕ್ಕೆ ಖುದ್ದಾಗಿ ಶಿವ ಈ ಮಾತನ್ನು ಹೇಳ್ತಾರೆ. ಶಿವ ಏನು ಹೇಳ್ತಾರೆ? ಮಹಾವಿಪತ್ತೋ ಸಂಸಾರೇ ಯಾ ಸ್ಮರೇತ್ ಮಧುಸೂದನ ವಿಪತ್ತೋ ತಸ್ಯ ಸಂಪತ್ತಿ ಭವೇತಿತ್ಯಾಹ ಶಂಕರ. ಎಂಥ ಕಷ್ಟಗಳ ಕೋಟೆಗಳ ಪರಿಸ್ಥಿತಿಗಳಲ್ಲೂ ಕೂಡ ನೀವು ಭಗವಂತನನ್ನ, ಮಧುಸೂದನನನ್ನ, ಕೃಷ್ಣನ ಸ್ಮರಣೆ ಮಾಡಿದ್ದೇ ಆದರೆ ಆ ಎಲ್ಲ ಆಪತ್ತುಗಳು, ಆ ಎಲ್ಲ ವಿಪತ್ತುಗಳು ಸಂಪತ್ತುಗಳಾಗಿ ಪರಿವರ್ತನೆ ಆಗುತ್ತೆ. ಶಿವನ ಮಾತು. ಇದಕ್ಕೆ ಬೆಸ್ಟ್ ಉದಾಹರಣೆಯನ್ನು ಯಾರಾದೊಬ್ರು ಹೇಳ್ಬೋದಾ? ಎಲ್ಲ ಕಷ್ಟಗಳ ನಡುವೆನೂ ಕೂಡ ಭಗವಂತನ ಸ್ಮರಣೆಯನ್ನ ಮಾಡಿ ಆನಂದವನ್ನು ಪಟ್ಟವ್ರದ್ದು ಉದಾಹರಣೆ ಇಲ್ಲಿ ಯಾರಾದೊಬ್ರು ಹೇಳ್ತಾರೆ. ಪ್ರಭುಸ್ಥಳ ಯಾರಾದೊಬ್ರು ಹೇಳಿ. ಎಸ್, ಪ್ರಹ್ಲಾದ್ ಮಹಾರಾಜ್, ಗಜೇಂದ್ರ. ಅದ್ಭುತವಾದಂಥ ಉದಾಹರಣೆ. ಒಬ್ಬ ಮನುಷ್ಯ ಅಲ್ಲ, ಒಂದು ಪ್ರಾಣಿ ಕೂಡ ಅಂತ್ಯಕಾಲದಲ್ಲಿ ಕೇವಲ ಆ ಭಗವಂತನ ಸ್ಮರಣೆ ಮಾಡಿರೋದ್ರಿಂದ ಅವರಿಗೆ ಮುಕ್ತಿ ಪ್ರಾಪ್ತಿ ಆಯಿತು. ಥ್ಯಾಂಕ್ ಯು. ನೆಕ್ಸ್ಟ್ ಇನ್ಯಾರು? ಕುಂತಿದೇವಿ ಬೆಸ್ಟ್ ಎಕ್ಸಾಂಪಲ್. ಈ ಕಡೆ ಇವಾಗ ಅಂಬರೀಷ್ ಮಹಾರಾಜ್, ಹರಿಬೋಲ್. ಅದೇ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕು? ಆ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅನ್ನೋದೇ ಮುಖ್ಯವಾದಂಥ ವಿಚಾರ. ಇನ್ನು ಕೊನೆಯದಾಗಿ ನಾನು ಹೇಳಿದ ಸೆಕೆಂಡ್ ಹೈಲೈಟೆಡ್ ಪಾಯಿಂಟ್ ಈ ಭಾವಾರ್ಥದಲ್ಲಿ ಏನು ಅಂದರೆ, ಇಷ್ಟು ಅದ್ಭುತವಾಗಿ ಪ್ರಭುಪಾದ ಬರೆದಿದ್ದಾರೆ ಅಂದರೆ, ಆದ್ದರಿಂದ ವ್ಯಕ್ತಿಯು ಬದುಕಿನಲ್ಲಿ ತನ್ನೆಲ್ಲ ಕಾರ್ಯ ಚಟುವಟಿಕೆಗಳನ್ನು ಭಗವದುದ್ದೇಶಕ್ಕೆ ತಕ್ಕುದಾದ ರೀತಿಯಲ್ಲಿ ಹೊಂದಿಸಿಕೊಳ್ಳಬೇಕು. ಹಾಗೆ ಮಾಡುವುದರಿಂದ ಅವನು ತನ್ನ ನಿಜದ ನೆಲೆಗೆ, ಭಗವಂತನ ಸನ್ನಿಧಿಗೆ ಹಿಂದಿರುಗುವ ಭರವಸೆಯು ದೊರಕುತ್ತದೆ. ಇದೇ ಬದುಕಿನ ಅತ್ಯುನ್ನತ ಪರಿಪೂರ್ಣತೆ. ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಜೀವನದಲ್ಲಿ ಕಟ್ಟ ಕಡೆಗೆ ನಾವು ಏನು ಮಾಡಬೇಕಂದ್ರೆ ನಮ್ಮೆಲ್ಲ ಕಾರ್ಯಗಳನ್ನು ಯಾವ ರೀತಿ ಅರ್ಜುನ ತಸ್ಮಾತ್ ಸರ್ವೇಶು ಕಾಲೇಶು ಮಾಮನುಸ್ಮರ ಯುದ್ಧ ಚ, ಎಲ್ಲ ಸಂದರ್ಭಗಳಲ್ಲೂ ಅರ್ಜುನ
ನೀನು ನನ್ನ ಸ್ಮರಣೆಯನ್ನು ಮಾಡ್ತಾ ನಿನ್ನ ಜೀವನವನ್ನು ನೀನು ಮಾಡು ಅಂತ ಹೇಳಿದ್ರು. ಅದೇ ಸಂದೇಶವನ್ನು ಪ್ರಭುಪಾದ ನಮಗೆ ಕೊಡ್ತಾ ಇದ್ದಾರೆ. ನಾವೇನು ಮಾಡಬೇಕಂದ್ರೆ ನಮ್ಮೆಲ್ಲ ಕಾರ್ಯ ಚಟುವಟಿಕೆಗಳನ್ನು ಭಗವದ್ದುದ್ದೇಶಕ್ಕೆ ತಕ್ಕುದಾದ ರೀತಿಯಲ್ಲಿ ಹೊಂದಿಸಿಕೊಳ್ಳಬೇಕು. ಒಂದು ಮಾತಲ್ಲಿ ಹೇಳಬೇಕಾದ್ರೆ ಕೃಷ್ಣ ಇಸ್ ದಿ ಸೆಂಟರ್ ಆಫ್ ಅವರ್ ಲೈಫ್. ಗಾಡ್ ಈಸ್ ದಿ ಸೆಂಟರ್ ಆಫ್ ಅವರ್ ಲೈಫ್. ಕೃಷ್ಣನನ್ನು ನಮ್ಮ ಜೀವನದ ಕೇಂದ್ರ ಬಿಂದುವಾಗಿ ಮಾಡಿಕೊಂಡಿದ್ದೇ ಆದರೆ ಎಂಥದ್ದೇ ಸಂದರ್ಭಗಳಲ್ಲೂ ಕೂಡ ಕೃಷ್ಣ ನಮ್ಮನ್ನು ಕಾಪಾಡ್ತಾನೆ. ಆದರೆ ಇವಾಗ ನಾವು ತುಂಬ ಅಡ್ವಾನ್ಸ್ಡ್ ಆಗಿದ್ದೀವಲ್ವಾ. ಈಗೇನಾಗಿದೆ ಅಂದರೆ ನಾವೇನೇ ಮಾಡಿದ್ರೆ ಎಲ್ಲ ಉಲ್ಟನೇ ಮಾಡೋದು. ಮಕ್ಕಳು ಅಷ್ಟೇ, ಏನು ಮಾಡಬೇಡ ಅಂತ ಅವ್ರು ಅದನ್ನೇ ಮಾಡ್ತಾರೆ. ಈ ರೀತಿ ಮಾಡುವಂದೇ ಇಲ್ಲ, ಅವರು ಇನ್ನೊಂದೇ ಮಾಡ್ತಾರೆ. ಅದೇ ರೀತಿ ಪ್ರಭುಪಾದ ಹೇಳ್ತಿದ್ರೆ ಗಾಡ್ ಸೆಂಟರ್ಡ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಆಧುನಿಕ ಲೈಫ್ ಏನು ಗೊತ್ತಾ, ಉಲ್ಟಾ. ಗಾಡ್ನ ಉಲ್ಟಾ ಮಾಡಿ ಡಾಗ್. ಬೆಳಿಗ್ಗೆ ಎದ್ದರೆ ನಾಯಿ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನಾಯಿ ಹಿಡ್ಕೊಂಡು ಓಡಾಡೋದು. ಒಂದಲ್ಲ ಎರಡಲ್ಲ ಮೂರು ನಾಯಿಗಳನ್ನ ಹಿಡ್ಕೊಂಡು ನಮ್ಮ ಮನೆ ಏರಿಯಾದಲ್ಲಿ ಓಡಾಡ್ತಾ ಇರ್ತಾರೆ. ಅವ್ರು ಅದನ್ನು ಕರ್ಕೊಂಡು ಹೋಗ್ತಾರಲ್ಲ, ಅವು ಎಲ್ಲಿ ಹೋಗ್ತಾ ಇರ್ತಾರೆ, ಇವರು ಅದರಿಂದ ಓಡ್ತಾ ಇರ್ತಾರೆ. ಇವ್ರು ಅದನ್ನು ಕಂಟ್ರೋಲ್ ಮಾಡ್ತಾರಲ್ಲ, ಅದೇ ಇವ್ರನ್ನ ಕಂಟ್ರೋಲ್ ಮಾಡ್ಕೊಂಡು ಎಲ್ಲೆಲ್ಲಿ ಬೇಕಲ್ಲಿ ಓಡಾಡ್ತಾ ಇರ್ತಾರೆ. ಡಾಗ್ ಸೆಂಟರ್ಡ್ ಲೈಫ್. ಪ್ರಭುಪಾದ ಯಾವಾಗಲೂ ಇದನ್ನು ಹೇಳ್ತಾರೆ. ನಿಜ ಅಲ್ವಾ? ಬೆಳಿಗ್ಗೆ ಎದ್ದರೆ ನಾಯಿ ಜೊತೆ, ಬೆಳಿಗ್ಗೆ ಎದ್ದರೆ ನಾಯಿ ವಾಕಿಂಗು, ಅದಕ್ಕೆ ಬ್ರೇಕ್ಫಾಸ್ಟು, ಅದಕ್ಕೆ ತಿಂಡಿ, ಆಮೇಲೆ ಅದಕ್ಕೆಲ್ಲ ಸ್ನಾನ, ಅದೆಲ್ಲ ಆದಮೇಲೆ ಇವ್ರದ್ದು ಸ್ನಾನ, ಅದೆಲ್ಲ ಆದಮೇಲೆ ಅವ್ರು ತಿಂಡಿ, ಮತ್ತು ರಾತ್ರಿ ಮಲಗಬೇಕಂದ್ರೂ ಕೂಡ ಅದಕ್ಕೊಂದು ವ್ಯವಸ್ಥೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಡಾಗ್ ಸೆಂಟರ್ಡ್ ಲೈಫ್. ಅದಕ್ಕೆ ನಮ್ಮೆಲ್ಲ ಕಷ್ಟಗಳಿಗೆ ಕಾರಣ. ಕೃಷ್ಣನ ಅಂತರ್ಧಾನ ಆದಾಗ ಯಾಕೆ ಇಷ್ಟೆಲ್ಲ ಅಪಶಕುನಗಳನ್ನು ಅರ್ಜುನ ಕಂಡಿದ್ದು ಅಂದರೆ ಕೃಷ್ಣ ಇಲ್ಲ ಅಂತ. ನಮ್ಮ ಜೀವನದಲ್ಲೂ ಕೂಡ ಯಾಕೆ ಇಷ್ಟೆಲ್ಲ ತೊಂದರೆಗಳು ಅಂದರೆ ಕೃಷ್ಣ ಇಲ್ಲ ಅಂತ. ಅದಕ್ಕೆ ಪ್ರಭುಪಾದ ಈ ಒಂದು ಮಾತಿನ ಮುಖಾಂತರ ಏನು ಹೇಳ್ತಿದೆ ಅಂದರೆ ಗಾಡ್ ಸೆಂಟರ್ ಲೈಫ್. ಹೇಗಿದನ್ನು ಮಾಡಬೇಕು ಅಂದರೆ ಅದಕ್ಕೆ ಮತ್ತೆ ಬೆಸ್ಟ್ ಉದಾಹರಣೆ ಯಾರು? ಅರ್ಜುನ. ಇಡೀ ಅಧ್ಯಾಯದಲ್ಲಿ ಯಾರು ಬೆಸ್ಟು? ಅರ್ಜುನ. ಯಾವ ರೀತಿ ಅರ್ಜುನ ಭಗವಂತನನ್ನೇ ಮುಖ್ಯ ಕೇಂದ್ರ ಬಿಂದುವಾಗಿ ಮಾಡ್ಕೊಂಡ್ರೆ, ಯುದ್ಧಕ್ಕೂ ಮುಂಚೆನೇ ಯೋಚನೆ ಮಾಡಿ. ಯುದ್ಧಕ್ಕೂ ಮುಂಚೆ ಇನ್ನು ಯುದ್ಧ ಆಗಿಲ್ಲ, ಕೃಷ್ಣನ ಅಂತರಕ್ಕೆ ದುರ್ಯೋಧನ ಮತ್ತೆ ಅರ್ಜುನ ಹೋಗಿದ್ದಾರೆ. ದುರ್ಯೋಧನ ಏನನ್ನು ಕೇಳ್ದ? ಎಲ್ಲ ಅಕ್ಷೋಹಿಣಿ ಸೈನ್ಯವನ್ನು ಕೊಡು ಅಂತ. ಅರ್ಜುನ ಏನನ್ನು ಕೇಳ್ದ? ಕೃಷ್ಣ ನೀನೇ ನನ್ನ ಜೀವನಕ್ಕೆ ಬಾ ಅಂತ ಹೇಳ್ದ. ಅಲ್ಲಿ ಗಾಡ್ ಸೆಂಟರ್ಡ್ ಲೈಫ್. ಅದನ್ನು ಮಾಡಿದ್ದಾರು ಅರ್ಜುನ. ಆವಾಗ ಏನಾಯಿತು? ಅರ್ಜುನ ಯುದ್ಧದಲ್ಲಿ ಗೆದ್ದ. ಅದೇ ಪ್ರಕಾರವಾಗಿ ನಾವು ಕೂಡ ಏನು ಮಾಡಬೇಕಂದ್ರೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿರ್ ಧ್ರುವ ನೀತಿರ್ ಮತಿರ್ಮಮ. ನಮ್ಮ ಜೀವನದಲ್ಲಿ ಯಾರು ಬರಬೇಕು ಅಂದರೆ ಕೃಷ್ಣ ಬರಬೇಕು. ಅದಕ್ಕೆ ಪ್ರಭುಪಾದ ಒತ್ತಿ ಪ್ರಭುಪಾದ ನೋಡಿ ಈ ಒಂದು ಶ್ಲೋಕವನ್ನು ಹೇಳಿದ್ರಲ್ಲ, ಮನ್ಮನಾಭವ ಮಗ. ಇಡೀ ಪ್ರಪಂಚದಲ್ಲಿ ಪ್ರಭುಪಾದ ಮಾಡಿದ್ದೇನೆಂದರೆ ಎಲ್ಲರನ್ನು ಕೂಡ ಬೆಳಗ್ಗೆ ಎದ್ದು ಮಂಗಳಾರತಿಯಿಂದ ಪ್ರಾರಂಭವಾಗಿ ರಾತ್ರಿ ಮಲಗುವವರೆಗೂ ಕೂಡ ನಮ್ಮನ್ನು ಎಲ್ಲ ರೀತಿ ಭಗವಂತನ ಸುತ್ತಾನೇ ನಮ್ಮನ್ನು ಜೀವನವನ್ನು ಇಟ್ಟಿದ್ದಾರೆ. ಬೆಳಿಗ್ಗೆ ಎದ್ದೊಳ್ಬೇಕು, ಸಂಸಾರದವ ಎದ್ದೊಳ್ಬೇಕು, ಜಪ ಮಾಡಬೇಕು, ಎದ್ದೊಳ್ಬೇಕು, ತುಳಸಿ ಪೂಜೆ, ದರ್ಶನ ಆರತಿ, ಶೃಂಗಾರ ಆರತಿ, ಭೋಗ ಆರತಿ, ಸಂಧ್ಯಾ ಆರತಿ, ತುಳಸಿ ಆರತಿ, ಆಮೇಲೆ ಭಗವದ್ಗೀತಾ ಪ್ರವಚನ, ಭಾಗವತ ಪ್ರವಚನ, ಪ್ರಸಾದ. ಸಿಂಪಲ್. ಚಾಂಟಿಂಗ್, ಡ್ಯಾನ್ಸಿಂಗ್, ಫೀಸ್ಟಿಂಗ್, ಗೋ ಬ್ಯಾಕ್ ಟು ಹೋಮ್, ಬ್ಯಾಕ್ ಟು ಗಾಡ್. ಎಷ್ಟು ಸಿಂಪಲ್ ಆಗಿದ್ದಾರೆ ಪ್ರಭುಪಾದ ಮಾಡಿದ್ದಾರಲ್ಲ. ಅದನ್ನೇ ಮಾಡಬೇಕು ಅಂತ ನಮಗೆ ಹೇಳಿದ್ರು. ಸೊ ಈ ರೀತಿ ಮಾಡಿದಂಥ ಬೆಸ್ಟ್ ಎಕ್ಸಾಂಪಲ್ಸ್ ಯಾರು ಅಂದರೆ, ಕೃಷ್ಣನನ್ನೇ ಜೀವನದಲ್ಲಿ ಕೇಂದ್ರ ಬಿಂದುವಾಗಿ ಮಾಡಿಕೊಂಡವರು ಯಾರಂದರೆ ಎಲ್ಲ ಭಕ್ತರಲ್ಲಿ ಶ್ರೇಷ್ಠರಾದವರು ಗೋಪಿಕೆಯರು. ಅವರು ಉಣ್ಣುವಾಗ, ಮಲಗುವಾಗ, ಉಂಗುವಾಗ, ನಡೆಯುವಾಗ, ಮೆಲುವಾಗ ಏನೇ ಮಾಡಿದ್ರು ಕೂಡ ಅವ್ರು ಮಾಡ್ತಕ್ಕಂಥ ಮೊದಲನೇ ಕೆಲಸ ಉರುಕ್ರಮ ಚಿತ್ತಯಾನ. ಅವ್ರದ್ದೆಲ್ಲ ಚಿತ್ತ ಎಲ್ಲಿತ್ತಂದರೆ ಆ ಕೃಷ್ಣನಂತಲೇ ಇತ್ತು. ಅದು ಜೀವನದ ಪರಿಪೂರ್ಣತೆ. ಅದಕ್ಕೆ ಪ್ರಭುಪಾದ ಕಟ್ಟೆಗಳಿಗೆ ಇದೇ ಬದುಕಿನ ಅತ್ಯುನ್ನತ ಪರಿಪೂರ್ಣತೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಪ್ರಭುಪಾದರ ಭಾವಾರ್ಥ, ದಾಸರ ಹಾಡುಗಳು ಯಾವುದು ಬೇರೆ ಇಲ್ಲ ಅಂತ ಅದ್ಭುತವಾದಂಥ ಭಾವಾರ್ಥವನ್ನು ನಮಗೆ ಕೊಟ್ಟಿದ್ದು ಶ್ರೀಲ ಪ್ರಭುಪಾದ. ಇದು ನಮಗೆ ಇರಬೇಕಾದಂಥ ಪಾಠ. ಈ ಒಂದು 30ನೇ ಶ್ಲೋಕದಲ್ಲಿ ಏನಿದೆ ಅಂದರೆ, ಅರ್ಜುನನ ಮುಖಾಂತರ ನಮಗೆ ಪಾಠವನ್ನೇ ಹೇಳ್ಕೊಡ್ತಾ ಇದ್ದಾರೆ. ಕಟ್ಟ ಕಡೆಗೆ ನಾವೇನು ಮಾಡಬೇಕಂದ್ರೆ, ಧರ್ಮ ಸ್ವನಿಷ್ಠಿತ ಪುಂಸಃ ವಿಶ್ವಕ್ಸೇನ ಕಥಾಸೂಯ ನೋತ್ಪಾದ ಏವದಿ ರತಿಂ ಶ್ರಮ ಏವ ಹಿ ಕೆಂ. ಆ ಕೃಷ್ಣನಲ್ಲಿ ನಿಮ್ಮೆಲ್ಲ ಕರ್ತವ್ಯಗಳಲ್ಲಿ ಆ ಕೃಷ್ಣನಲ್ಲಿ ಮುಖ್ಯ ಕೇಂದ್ರ ಬಿಂದುವಾಗಿ ಮಾಡಿಕೊಳ್ಳದೆ, ಆ ಕೃಷ್ಣನಲ್ಲಿ ನಮಗೆ ರತಿ ಬರದೆ, ಕೃಷ್ಣನ ವಿಚಾರ ಕೇಳೋದ್ರಲ್ಲಿ ನಮಗೆ ಆಸಕ್ತಿ ಬರದೆ, ಕೃಷ್ಣ ಪ್ರಜ್ಞೆಯಲ್ಲಿ ನಮಗೆ ಪ್ರೀತಿ ಬರದೆ ಇತ್ತು ಅಂದರೆ ನೀವು ಮಾಡುವಂಥ ಎಲ್ಲ ಕೆಲಸ ಏನೇಳಿ ದೊಡ್ಡದಾದಂತಹ ಸೊನ್ನೆ. ಎಷ್ಟೇ ಸೊನ್ನೆ ಹಾಕ್ಕೊಡ್ತಾ ಹೋಗ್ತಾನೆ ಇರಿ. ಪ್ರಭುಪಾದ ಹೇಳ್ತಾರಲ್ಲ, ಆ ಸೊನ್ನೆಗೆ ಯಾವಾಗ ಬೆಲೆ ಬರುತ್ತೆ? ಪಕ್ಕದಲ್ಲಿ ಒಂದು ಬಂದ್ರೇ ಆ ಸೊನ್ನೆಗೆ ಬೆಲೆ. ಹೌದಾ? ಆ ಒಂದು ಯಾರು ಅಂದರೆ ಕೃಷ್ಣ.
ಅನ್ನೋದನ್ನು ಪ್ರಭುಪಾದ ಭಾವಾರ್ಥದಲ್ಲಿ ಅದ್ಭುತವಾಗಿ ನಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ. ಅದೇ ನಮ್ಮ ಜೀವನದ ಸಾರ್ಥಕತೆಯೂ ಕೂಡ ಅನ್ನೋದನ್ನು ಹೇಳ್ತಾ 2ನೇ ಶ್ಲೋಕಕ್ಕೆ ಹೋಗೋಣ. ಇನ್ನೇನು ಸಮಯ ಕಡಿಮೆ ಇದೆ. ಸೊ ನಮ್ಮ ಜೀವನದಲ್ಲಿ ಕೃಷ್ಣನನ್ನು ಕೇಂದ್ರ ಬಿಂದುವಾಗಿ ಮಾಡ್ಕೊಳ್ಳೋದು ಏನೂ ಕಷ್ಟ ಇಲ್ಲ. ಶ್ರೀಲ ಪ್ರಭುಪಾದ್ ಎಲ್ಲವನ್ನು ಕೂಡ ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಈಗ ಅನ್ನಪೂರ್ಣೇಶ್ವರ ನಗರದಲ್ಲೂ ಕೂಡ ನಮಗೆ ಎಲ್ಲ ರೀತಿ ಭಕ್ತಿ ವೃಕ್ಷ ಇದೆ, ನಿಮಗೆಲ್ಲ ಭಾಗವತದ ವಿಚಾರಗಳಿದೆ, ಅದರಲ್ಲಿ ನೀವು ಏನೆಲ್ಲ ಮಾಡಬೇಕು, ಸಾಧನೆಯನ್ನು ಮಾಡಬೇಕಂತ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರವಾಗಿ ನಮ್ಮ ಜನ್ಮವನ್ನು ಜನ್ಮಲಾಭ ಪರಪುಂಸ ಅಂತೆ ನಾರಾಯಣ ಸ್ಮೃತಿ, ಆ ಮುಖಾಂತರವಾಗಿ ನಾವೇನು ಮಾಡಬೇಕು, ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು. ಈಗ ಶ್ಲೋಕ 31. ವಿಶೋಕೋ ಬ್ರಹ್ಮ ಸಂಪನ್ಯಾ ಸಂಚಿನ್ನದ್ವೈತ ಸಂಶಯ ಲೀನ ಪ್ರಕೃತಿ ನೈರ್ಗುಣ್ಯ ತಲಂಗಿತಾತ್ವಾದ ಸಂಭವ. ಈ ಒಂದು ಶ್ಲೋಕದ ಅನುವಾದ: ಆಧ್ಯಾತ್ಮಿಕ ಸಂಪತ್ತನ್ನು ಪಡೆದಿದ್ದುದರಿಂದ ಅರ್ಜುನನ ಮನಸ್ಸಿನಲ್ಲಿ ಎದ್ದ ದ್ವಂದ್ವ ಭಾವನೆಗಳು ಪೂರ್ತಿಯಾಗಿ ಕತ್ತರಿಸಿ ಹೋದವು. ಅವನು ಸಾತ್ವಿಕ, ರಾಜಸ, ತಾಮಸ ಗುಣಗಳಿಂದ ವಿಮುಕ್ತನಾದನು, ದಿವ್ಯತ್ವದಲ್ಲಿ ನೆಲೆಗೊಂಡನು, ಭೌತ ರೂಪದಿಂದ ಬಿಡುಗಡೆ ಹೊಂದಿದ್ದನಾದ್ದರಿಂದ ಅವನಿಗೆ ಇನ್ನು ಮುಂದೆ ಜನನ ಮರಣಗಳ ತೊಡಕಿಗೆ ಸಿಕ್ಕಿಕೊಳ್ಳುವ ಸಾಧ್ಯತೆಯೇ ಇರಲಿಲ್ಲ. ಈ ಶ್ಲೋಕ 31 ಏನು ಟೈಟಲ್ ಅಂದರೆ, ಶ್ಲೋಕ 30ರಲ್ಲಿ ಅರ್ಜುನನ ಮುಖಾಂತರ ನಮಗೆ ಹಲವಾರು ಪಾಠಗಳನ್ನು ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ, ಟೀಚಿಂಗ್ಸ್. ಈ 31ನೇ ಶ್ಲೋಕ ಏನು ಹೇಳ್ತಿದೆ ಅಂದರೆ, ಸಂಪೂರ್ಣವಾಗಿ ಭಾವಾರ್ಥವನ್ನು ನೀವು ನೋಡೋದೇ ಆದರೆ ನಮ್ಮ ಜೀವನದ ರಿಯಲ್ ಪ್ರಾಬ್ಲಮ್ಸ್ ಏನು, ಅದಕ್ಕೆ ರಿಯಲ್ ಸೊಲ್ಯೂಷನ್ ಏನು. ಭಾವಾರ್ಥವನ್ನು ಸ್ವಲ್ಪ ನಾವು ನೋಡೋದೇ ಆದರೆ, ದ್ವಂದ್ವ ಭಾವನೆಯ ಸಂದೇಹಗಳು ಮೂಡುವುದೇ ದೇಹವನ್ನು ಕುರಿತ ತಪ್ಪು ಕಲ್ಪನೆಯಿಂದ. ಅಜ್ಞಾನಿಗಳು ಭೌತಿಕ ದೇಹವನ್ನೇ ಆತ್ಮವೆಂದು ಭಾವಿಸುತ್ತಾರೆ. ನಮ್ಮ ಅಜ್ಞಾನದ ಅತಿದೊಡ್ಡ ಮೂರ್ಖತನವೆಂದರೆ ದೇಹವನ್ನು ಆತ್ಮವೆಂದೇ ಭಾವಿಸುವುದು. ನಾವು ದೇಹಕ್ಕೆ ಸಂಬಂಧಿಸಿದ ಎಲ್ಲವನ್ನು ಅಜ್ಞಾನದಿಂದ ನಮ್ಮದು ಎಂದು ಸ್ವೀಕರಿಸುತ್ತೇವೆ. ನಾನು, ನನ್ನದು ಎಂಬ ತಪ್ಪು ಕಲ್ಪನೆಗಳು, ಅಂದರೆ ನನ್ನ ದೇಹ, ನನ್ನ ಬಂಧುಗಳು, ನನ್ನ ಆಸ್ತಿ, ನನ್ನ ಪತ್ನಿ, ನನ್ನ ಮಕ್ಕಳು, ನನ್ನ ಸಂಪತ್ತು, ನನ್ನ ದೇಶ, ನನ್ನ ಜನ, ಇಂತಹ ಇನ್ನೂ ನೂರಾರು ಸಾವಿರಾರು ಭ್ರಮಾತ್ಮಕ ಆಲೋಚನೆಗಳು ಬದ್ಧಾತ್ಮನಿಗೆ ದಿಗ್ಭ್ರಮೆಯನ್ನು ಉಂಟು ಮಾಡುತ್ತದೆ. ಆದರೆ ಇಂಥ ದಿಗ್ಭ್ರಮೆಯಲ್ಲಿ ಒಳಗಾಗಲಿಲ್ಲ, ದಿವ್ಯತ್ವವನ್ನು ಪಡ್ಕೊಂಡ ಅರ್ಜುನ. ಯಾಕೆ ಅಂದರೆ ಅರ್ಜುನಲ್ಲಿ ಏನಿರ್ತಾನೆ, ಬ್ರಹ್ಮ ಸಂಪನ್ನ. ಈ ಶ್ಲೋಕದ ಹೈಲೈಟ್ ಪಾಯಿಂಟ್ ಏನಂದರೆ ಬ್ರಹ್ಮ ಸಂಪನ್ನ. ಬ್ರಹ್ಮ ಸಂಪನ್ನ ಅಂದರೆ ಏನಂದರೆ ಆಧ್ಯಾತ್ಮಿಕವಾದಂತಹ ಸಂಪತ್ತನ್ನು ಪಡೆದುದರಿಂದ ಏನಾಯಿತು ಅವನಿಗೆ, ವಿಶೋಕೋ. ವಿಶೋಕ ಅಂದರೆ ಎಲ್ಲ ಶೋಕಗಳಿಂದ ಅವನಿನ್ನದ ದೂರ ಆದ. ನಂತರ ಏನು ಹೇಳ್ತಿದ್ದಾರೆ ಅಂದರೆ ಸಂಚಿನ್ನ ದೈತ್ಯ ಸಂಶಯ. ಅಂದರೆ ಯಾವಾಗ ಒಬ್ಬ ವ್ಯಕ್ತಿಗೆ ಸಂಬಂಧದ ಸಿದ್ಧಾಂತಗಳ ಸಂಶಯಗಳು ಅವನಿಗೆ ಬಂದಾಗ, ಆದ್ದರಿಂದ ಅವನೇನು ಮಾಡ್ದ ಅಂದರೆ ಅರ್ಜುನ ಈ ಒಂದು ಆಧ್ಯಾತ್ಮಿಕವಾದಂಥ ಸಂಪತ್ತಿನಿಂದ, ಅರ್ಜುನನ ಆಧ್ಯಾತ್ಮಿಕವಾದಂಥ ಸಂಪತ್ತು ಯಾವುದು, ಯಾರು ಹೇಳ್ತೀರಿ? ಅರ್ಜುನನ ಆಧ್ಯಾತ್ಮಿಕವಾದಂಥ ಸಂಪತ್ತು 2 ಬೆಸ್ಟ್ ಸಂಪತ್ತು, ಅದಕ್ಕೆ ಅವನಿಗೆ ಹೆಸರು ಧನಂಜಯ. ಅರ್ಜುನನ ಸಂಪತ್ತು ಯಾವುದು? ಪ್ರಭು ಸೇವೆ. ನಿಮ್ಮ ಹೆಸರು ಹೇಳಿ. ಪ್ರಭಾಕರ್ ಅವ್ರದ್ದು ಒಂದ್ಸರಿ ಜೋರಿಗೆ ಹರಿಬೋಲ್ ಹೇಳಿ. ಹರಿಬೋಲ್. ಅರ್ಜುನನ ಮೊದಲನೇ ಸಂಪತ್ತೇನೆಂದರೆ ಕೃಷ್ಣ. ಯಾಕಂದರೆ ಅರ್ಜುನ ಕೃಷ್ಣನ ಸ್ನೇಹಿತ. ಅರ್ಜುನಿಗೆ ಕೃಷ್ಣನ ಮೇಲೆ ಎಳ್ಳಷ್ಟು ಅಸೂಯೆನೇ ಇಲ್ಲ. 2ನೇ ಸಂಪತ್ತೇನು ಅಂತ ಹೇಳ್ಬೋದಾ? ಅದಕ್ಕೆ ರಿಲೇಟೆಡ್ ಆಗಿದೆ. ಮಾತಾಜಿ ನಿಮ್ಮ ಹೆಸರು ಹೇಳಿ. ಅಂಬುಜ ಮಾತಾಜಿಗೆ ಇನ್ನೂ ಜೋರಾಗಿ ಹರಿಬೋಲ್ ಹೇಳಿ. 2 ಅವನ ಸಂಪತ್ತು, ಒಂದು ಕೃಷ್ಣ, ಇನ್ನೊಂದು ಕೃಷ್ಣ ಕೊಟ್ಟಂತಹ ಸಂದೇಶ ಭಗವದ್ಗೀತಾ. ಈ 2 ಸಂಪತ್ತನ್ನು ಅರ್ಜುನ ಪಡ್ಕೊಂಡಿರೋದ್ರಿಂದ ಅವನು ಈ ಒಂದು ಭೌತಿಕ ಜಗತ್ತಿನ ಈ ಒಂದು ಸಂಸಾರದ ಸಂಬಂಧಗಳ ವಿಷಯದಲ್ಲಿ ಅವನು ಗೊಂದಲಕ್ಕೆ ಸಿಕ್ಕಾಕೊಳ್ಳಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಆಧ್ಯಾತ್ಮಿಕ ಸಂಪತ್ತನ್ನು ಪಡೆದಿದ್ದರಿಂದ ಅರ್ಜುನನ ಮನಸ್ಸಿನಲ್ಲಿ ಎಲ್ಲ ಎದ್ದ ದ್ವಂದ್ವದ ಭಾವನೆಗಳು ದೂರವಾದವು. ಪ್ರಭುಪಾದರು ಭಾಗವತದಲ್ಲಿ ಈ ಒಂದು ವಿಚಾರ ಹೇಳ್ತಾರೆ, ಪುಂಸಃ ಸ್ತ್ರೀಯ ಮಿಥುನಿ ಭಾವ ಏತಂ ಅಥೋ ಗೃಹ ಕ್ಷೇತ್ರ ಸುತ ಆಪ್ತ ವಿತ್ತೈರ್ ಜನಸ್ಯ ಮೋಹೋಯಂ ಅಹಂ ಅಮೇತಿ. ಈ ರೀತಿ ನಾವು ಇಷ್ಟದವರೆಗೂ ನಾನು, ನಂದು, ನನ್ನ ಹೆಂಡತಿ, ಮೊದಲು ಹೆಂಡತಿ, ಆಮೇಲೆ ಮಕ್ಕಳು, ಆಮೇಲೆ ನನ್ನ ಬಂಧುಗಳು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ಸಂಪತ್ತು, ಆಮೇಲೆ ಈ ಜನ, ಮತ್ತೊಂದು, ಈ ಪ್ರಕಾರ ನಾನು ಅನ್ನೋದು ಎಕ್ಸ್ಟೆನ್ಷನ್ ಫಾರ್ಮೇಷನ್. ಇವೆಲ್ಲ
ಇದೆಲ್ಲವೂ ಒಬ್ಬ ವ್ಯಕ್ತಿಗೆ ಕಟ್ಟ ಕಡೆಗೆ ಏನಾಗುತ್ತೆ ಅಂದರೆ ಬಂಧಕ. ಇವೆಲ್ಲ ಇದೆಲ್ಲ ಭೌತಿಕವಾದಂಥ ಸಂಪತ್ತು ಇದು ಒಬ್ಬ ವ್ಯಕ್ತಿಗೆ ಬಂಧಕಕ್ಕೆ ಕಾರಣ. ಆದರೆ ಆಧ್ಯಾತ್ಮಿಕವಾದಂಥ ಸಂಪತ್ತು ಭಗವದ್ಗೀತೆಯ ಮೋಚಕಕ್ಕೆ ಕಾರಣ. ಅಂಥ ಆಧ್ಯಾತ್ಮಿಕ ಸಂಪತ್ತನ್ನು ಪಡೆದವನು ಅರ್ಜುನ. ಹಾಗಾಗಿ ಇಲ್ಲಿ ನಾನು ಹೇಳಿದ್ನಲ್ಲ, ಇದರ ಟೈಟಲ್ ಏನಂದರೆ ರಿಯಲ್ ಪ್ರಾಬ್ಲಮ್ಸ್ ರಿಯಲ್ ಸೊಲ್ಯೂಷನ್. ನಮ್ಮ ರಿಯಲ್ ಪ್ರಾಬ್ಲಮ್ ಏನಂದರೆ ದೇಹಾತ್ಮ ಬುದ್ಧಿ. ಅದನ್ನೇ ಪ್ರಭುಪಾದ ಇಷ್ಟೊತ್ತರು ಭಾವಾರ್ಥದಲ್ಲಿ ಹೇಳಿದರು. ದೇಹಾತ್ಮ ಬುದ್ಧಿ ಅಂದರೆ ಏನು ಅಂತ ನಾನು ಹೇಳಿದೆ. ನಾನು, ನಂದು, ಮತ್ತೊಂದು ಇದೆಲ್ಲವೂ ಕೂಡ ದೇಹಾತ್ಮ ಬುದ್ಧಿ. ಮತ್ತು ಸೊಲ್ಯೂಷನ್ ಏನಂದರೆ ಕೃಷ್ಣಾತ್ಮ ಬುದ್ಧಿ. ಸೊಲ್ಯೂಷನ್ ಏನಂದರೆ ತುಂಬ ಸರಳವಾಗಿದೆ. ನಾನು ಯಾರು ಅಂದರೆ ಅದು ಯಾರೇ ನೀವು ಅಂದರೆ ನಾನು ಡಾಕ್ಟ್ರು, ನಾನು ಇಂಜಿನಿಯರ್, ನಾನೊಬ್ಬ ಆಫೀಸರ್, ನಾನೊಬ್ಬ ಅಮೇರಿಕನ್, ನಾನೊಬ್ಬ ಯುರೋಪಿಯನ್, ಐ ಆಮ್ ಇಂಡಿಯನ್. ಇದೆಲ್ಲ ನಾನು ಅಂದರೆ ಯಾರಂದರೆ ಜೀವೇರ ಸ್ವರೂಪೇ ಹೋಯ್ ನಿತ್ಯರ ಕೃಷ್ಣದಾಸ. ಇದು ನಾನು. ಯಾವಾಗ ನಾನು ಕೃಷ್ಣದಾಸ, ಯಾವಾಗ ನಾನು ಕೃಷ್ಣನಿಗೆ ಸೇವಕ ಅನ್ನೋದು ಮನೋಭಾವ ಬರುತ್ತಲ್ಲ, ಅದು ಕೃಷ್ಣಾತ್ಮ ಬುದ್ಧಿ. ಆಗ ಒಬ್ಬ ವ್ಯಕ್ತಿಗೆ ಕಟ್ಟ ಕಡೆಗೆ ಸೊಲ್ಯೂಷನ್ ಸರಳವಾಗಿ ಸಿಕ್ಬಿಡುತ್ತೆ. ಆಗ ಮಾತ್ರ ಒಬ್ಬ ವ್ಯಕ್ತಿ ಏನಾಗ್ಬೋದಂದರೆ ಜೀವ ಕೃಷ್ಣದಾಸ್ ಏಯ್ ವಿಶ್ವಾಸ್ ಕರ್ಲೇತು ಆರ ದುಃಖನಾರ. ಈ ಒಂದು ಪ್ರಜ್ಞೆಗೆ ನಾವು ಯಾವಾಗ ಬರ್ತೀವಲ್ವಾ, ಅವನ ಜೀವನದಲ್ಲಿ ಯಾವುದೇ ದುಃಖ ಇರೋದಿಲ್ಲ. ಹಾಗಾಗಿ ಮತ್ತೆ ಪ್ರಭುಪಾದರು ಭಾವಾರ್ಥದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಇದೇ ಭಗವದ್ಗೀತೆಯನ್ನು ಮತ್ತೆ ಪ್ರಭುಪಾದ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಅರ್ಜುನನು ಭಗವದ್ಗೀತೆಯ ಉಪದೇಶವನ್ನು ಮರಳಿ ಸ್ವೀಕರಿಸಿದೊಡನೆಯೇ ಅವನು ಮೇಧಾವಿಯಾಗಿದ್ದುದರಿಂದ ತನ್ನ ನಿತ್ಯ ಸಖ ಕೃಷ್ಣ ಪ್ರಭುವಿನೊಡನೆ ಭೌತಿಕ ಕಲ್ಪನೆಯನ್ನು ನಿವಾರಿಸಿಕೊಂಡ. ಇಂತಹ ದೇಹಾತ್ಮ ಬುದ್ಧಿಯನ್ನು, ಅಜ್ಞಾನವನ್ನು ಒಬ್ಬ ವ್ಯಕ್ತಿ ಹೇಗೆ ತೊಡಗಿಸ್ಕೊಳ್ಳೋದಕ್ಕೆ ಕಾರಣ, ಹೇಗೆ ಅದರಿಂದ ಹೊರಗಡೆ ಬರೋದಕ್ಕೆ ಮುಖ್ಯವಾದಂಥ ಸೊಲ್ಯೂಷನ್ ಏನಂದರೆ, ಅರ್ಜುನ ಏನು ಮಾಡ್ದ, ಕೃಷ್ಣನ ಅದೇ ಭಗವದ್ಗೀತೆಯ ಸಂದೇಶಕ್ಕೆ ಮೊರೆ ಹೋದ. ಕೃಷ್ಣ ಸೂರ್ಯ ಸಮ ಮಾಯಾಹಯ ಅಂಧಕಾರ, ಯಾಹಂ ಕೃಷ್ಣ ತಾಹಂ ನಾಹಂ ಮಾಯಾರ ಅಧಿಕಾರ. ಎಲ್ಲಿ ಕೃಷ್ಣ ಸೂರ್ಯ ಪ್ರಭೆ, ಮಾಯೆ ಅಜ್ಞಾನ, ದೇಹಾತ್ಮ ಬುದ್ಧಿ ಅಜ್ಞಾನ, ಕೃಷ್ಣ ಅನ್ನೋದು ನಿಜವಾದ ಸುಜ್ಞಾನ. ಹೆಂಗೆ ನಾವು ಸೂರ್ಯ ಬಂದರೆ ಅಜ್ಞಾನ ಕತ್ತಲು ಹೇಗೆ ದೂರ ಹೋಗುತ್ತೋ, ಕೃಷ್ಣನನ್ನು ನಮ್ಮ ಜೀವನಕ್ಕೆ ಕರ್ಕೊಂಡು ಬಂದು ನಮ್ಮಲ್ಲಿರುವಂಥ ಈ ಒಂದೆಲ್ಲ ಅಜ್ಞಾನ ದೂರ ಹೋಗುತ್ತೆ ಅನ್ನೋದು ಇಲ್ಲಿ ತುಂಬ ಮುಖ್ಯವಾದಂತಹ ವಿಚಾರ. ಸೊ ಹಾಗಾಗಿ ಇಂತಹ ಅಜ್ಞಾನದಿಂದ ಅರ್ಜುನ ತುಂಬ ಸರಳವಾಗಿ ಹೊರಗಡೆ ಬಂದ ಕಾರಣ ಭಗವದ್ಗೀತೆಯಿಂದ. ಇನ್ನು ಕಟ್ಟ ಕಡೆದಾಗಿ ತುಂಬ ಸರಳವಾಗಿ ಇನ್ನೊಂದೇ ಒಂದು ಎರಡನೇ ಪಾಯಿಂಟ್ ಇದೇ ಭಾವಾರ್ಥದಲ್ಲಿ ಪ್ರಭುಪಾದ ಹೈಲೈಟ್ ಮಾಡ್ತಿದ್ದಾರೆ, ಅದನ್ನು ನಾನು ಓದ್ತಿದ್ದೀನಿ, ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ. ಈ ಪ್ರಕಾರವಾದಂತಹ ಅದ್ವಯ ಜ್ಞಾನ ಪ್ರಭುವನ್ನು ಅಥವಾ ಪರಾತ್ಪರ ಭಗವಂತನನ್ನು ಭಕ್ತಿ ಸೇವೆಯ ಮೂಲಕ ಅರಿತು ಈ ಪ್ರಕಾರವಾದಂತಹ ಪರಿಪೂರ್ಣ ಜ್ಞಾನವನ್ನು ಪಡೆಯುವುದರಿಂದಲೇ ಇದೇ ಜನ್ಮದಲ್ಲೇ ಭಗವತ್ ಸಂಘವನ್ನು ಸತತವಾಗಿ ಅನುಭವಿಸಬಹುದು. ಪರಮೋನ್ನತ ಪ್ರಭುವಿನ ವಾಣಿಯ ಶ್ರವಣ, ಕೀರ್ತನ, ಮನನ ಮತ್ತು ಅರ್ಚನೆಗಳಿಂದ ಅದು ಸಾಧ್ಯ. ಅದ್ವಯ ಜ್ಞಾನ ಪ್ರಭುವನ್ನು ಅಥವಾ ಪರಾತ್ಪರ ಭಗವಂತನನ್ನು ಭಕ್ತಿ ಸೇವೆಯ ಮೂಲಕ ಅರಿತು ಈ ಜನ್ಮದಲ್ಲೇ ಕಾಣಬಹುದು. ಅವನ ದಿವ್ಯ ಸನ್ನಿಧಿಯ ಅನುಭವವನ್ನು ಪಡೆಯಬಹುದು. ಇದು ಪ್ರಭುಪಾದರ ಹೈಲೈಟ್ ಭಾಗ. ಮೊದಲನೇದಲ್ಲಿ ಏನು ಹೇಳಿದರು ಅಂದರೆ, ನಮ್ಮ ಅಜ್ಞಾನ ಏನು ಅಂತ ದೇಹಾತ್ಮ ಬುದ್ಧಿಯನ್ನು ಹೇಳಿದರು. ಈಗ ಅದಕ್ಕೆ ಸೊಲ್ಯೂಷನ್ ಬೇಕಲ್ವಾ, ಆ ಸೊಲ್ಯೂಷನ್ನ ಕೃಷ್ಣಾತ್ಮ ಬುದ್ಧಿ ಅಂದರೆ ಏನು ಅನ್ನೋದ್ರೆ ಇಲ್ಲಿ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಏನು ಅಂದರೆ, ಆ ಭಗವಂತನನ್ನು ಭಕ್ತಿ ಸೇವೆಯ ಮೂಲಕ ಅಂದರೆ ಶ್ರವಣ ಮನನ ನಿಧಿಧ್ಯಾಸನ ಈ ಪ್ರಕಾರವಾಗಿ ಮಾಡೋದ್ರ ಮುಖಾಂತರ ಏನು ಮಾಡ್ತಾನೆ, ಭಗವಂತನ ನಾವು ಏನು ಮಾಡ್ಬೋದು, ನೇರವಾಗಿ ಅವನು ನೋಡಬಹುದು. ಅದನ್ನೇ ಅರ್ಜುನ ಇಲ್ಲಿ ಮಾಡಿದ್ದು. ಇಲ್ಲಿ ತುಂಬ ಹೈಲೈಟ್ ವಿಚಾರ ಏನಂದರೆ, ಮೊದಲನೇ 30ನೇ ಶ್ಲೋಕದಲ್ಲಿ ಕೂಡ ಅದನ್ನೇ ಹೇಳಿದ್ರು, ಮನ್ಮನಾ ಭವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕರು ಮಾಮೇ ವೈಶ್ಯಸಿ ಯುಕ್ತವನಾಂ ಆತ್ಮಾನಂ ಮತ್ಪರಾಯಣ. ಅಲ್ಲೂ ಅದೇ ವಿಚಾರ ಹೇಳಿದರು, ಇಲ್ಲೂ ಅದೇ ವಿಚಾರವನ್ನು ಹೇಳ್ತಾ ಇದ್ದಾರೆ. ನಿನ್ನ ಹೆಸರೇನು ಪುಟ? ವರ್ಷಿತ್ ಹೇಳಿದ್ನಲ್ಲ, ಇದು ಕೇವಲ ಮನುಷ್ಯ ಮಾತ್ರ ಅಲ್ಲ ಭಗವಂತನನ್ನು ಆ್ಯಸ್ ಇಟ್ ಈಸ್ ನೋಡೋದು. ಗಜೇಂದ್ರ ಕೂಡ ಸ್ವಲ್ಪ ಮಾತ್ರದ ಭಕ್ತಿ ಸೇವೆಯಿಂದ ಆ ಭಗವಂತನನ್ನು ನೇರವಾಗಿ ನೋಡುವಂತಹ ಅವಕಾಶ ಸಿಕ್ತು. ಇಲ್ಲಿ ತುಂಬ ಮುಖ್ಯವಾದಂಥ ವಿಚಾರ ಏನು ಹೇಳಿ, ಭಕ್ತಿ ಸೇವೆ. ಅದಕ್ಕೆ ಗಜೇಂದ್ರ ಸ್ತುತಿಯಲ್ಲೇ ಗಜೇಂದ್ರನೇ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ,
ಹೆಂಗಪ್ಪ ನೀನು ಆ ಗಜೇಂದ್ರನಿಗೆ ಹೊಲದೆ, ಏನಿತ್ತಂತ ನೀನು ಅವ್ನಿಗೆ ಹೊಲದೆ, ಏನು ಅಷ್ಟು ದಪ್ಪ ಇದ್ದಂತ ನೀನು ಹೊಲದ? ಹಾಂ, ಇಲ್ಲ ಅವನು ಗಜೇಂದ್ರ ಎಲ್ಲ ಆನೆಗಳ ರಾಜ ಅಂತ ನೀನು ಹೋಗಿ ಅವನಿಗೆ ಹೊಲಿದ, ಏನು ಕೊಲದೆ ಅಂದರೆ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಮನ್ಯೇ ಧನ ಅಭಿಜನ ರೂಪ ತಪ ಶ್ರುತ ಓಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗ ಆರಾಧನಾಯಾಹಿ ಭವಂತು ಪರಸ್ಯ ಪುಂಸ ಭಕ್ತ್ಯಾ ತುತೋಷು ಭಗವಾನ್ ಗಜಯೂತ ಪಾಯ. ಆ ಗಜೇಂದ್ರನಿಗೆ ಏನು ನೋಡ್ಕೊಂಡು ಹೊಲಿದಪ್ಪ ನೀನು ಅಂದರೆ, ಮನ್ಯೇ ಧನ, ಅವನು ರಾಜ, ಅಷ್ಟೊಂದು ಧನ ಇತ್ತು ಅಂತ ಏನಾದ್ರು ಹೊಲದ? ಅಭಿಜನ, ಎಷ್ಟು ಜನ ಹೆಂಡತಿಯರಿದ್ರು, ಎಷ್ಟು ಜನ ಮಕ್ಕಳಿದ್ರು, ಅದೈತೆ ಅಂತ ಹೊಲದ? ರೂಪ, ತುಂಬ ಸುಂದರವಾಗಿದ್ದಾನಂತ ಏನಾದ್ರು ನೀನು ಹೊಲದ? ಅಂದ್ರರ್ಥ ನಿಮಗೆ ಇಲ್ಲಿ ರೂಪ ಇದ್ದರೂ ಅದರಿಂದ ಏನು ಪ್ರಯೋಜನ ಇಲ್ಲ. ಬಲ, ಆಧ್ಯಾತ್ಮ ಸಂಪತ್ತಿನ ಬಲ ಇದೆ ಅಂತ ಏನಾದ್ರು ಹೊಲದ? ಮನ್ಯೆ ಧನ ಅಭಿಜನ ರೂಪ ತಪ, ತುಂಬ ತಪಸ್ಸುಗಳನ್ನು ಮಾಡ್ತಾ ಇದ್ರು ಯೋಗಿಗಳು, ಅದಕ್ಕೆ ಏನಾದ್ರು ಹೊಲಿದ್ಬಿಟ್ಟೆ ನೀನು? ಶ್ರುತ ಓಜಸ್ಸು, ಒಂದು ಅದ್ಭುತ ಒಂದು ಓಜಸ್ಸಿದೆ ಅಂತ ಅವನು ಹೊಲದ? ಪೌರುಷ ಇದೆ ಅಂತ ಹೊಲದ? ಯಾವುದಕ್ಕೂ ಭಗವಂತ ಒಲಿಲಿಲ್ಲ, ಯಾವುದಕ್ಕೂ ಭಗವಂತ ಸಿಗೋದಿಲ್ಲ. ಭಕ್ತ್ಯಾತೋಷಿ ಭಗವಾನ್, ಕೇವಲ ಭಕ್ತಿಯಿಂದ ನಾರಾಯಣಂ ಅಖಿಲ ಗುರು ಭಗವನ್ ನಮಾಮಿ ಅಂತ ಅರ್ಜುನ ಗಜೇಂದ್ರ ಕರೆದ್ನಲ್ವ, ಆ ಒಂದು ಹೂವನ್ನು ತಗೊಂಡು ನಾರಾಯಣಂ ಅಖಿಲ ಗುರು, ನೀನೇ ನನ್ನನ್ನು ಕಾಪಾಡೋದು, ನೀನೇ ನನ್ನ ರಕ್ಷಕ, ನೀನೇ ಗತಿ ನೀನೇ ಮತಿ, ನೀನಲ್ಲದೆ ಅನ್ಯತ್ರ ದೈವಗಳ ನಾನರಿ, ನೀನೇ ಗತಿ ಅಂತ ಆ ಗಜೇಂದ್ರ ಒಂದು ಹೂವು ಇಟ್ಟನಲ್ಲ, ಅಷ್ಟು ಮಾತ್ರಕ್ಕೆ ಕೃಷ್ಣ ಬಂದಿದ್ದು. ಪ್ರಭುಪಾದರ ಭಾವಾರ್ಥ ಎಷ್ಟು ಸರಳವಾಗಿದೆ ಅಂದರೆ, ಎಷ್ಟು ಮಿಕ್ಕೆಲ್ಲವನ್ನು ಕೂಡ ಪಕ್ಕಕ್ಕಿಡಿ, ಭಕ್ತಿ ಸೇವೆ. ಆ ಭಕ್ತಿ ಸೇವೆಯಲ್ಲಿ ನೆಕ್ಸ್ಟ್ ಪ್ರಭುಪಾದರ ಭಾವಾರ್ಥದಲ್ಲಿ ಹೇಳ್ತಾರೆ, ನೀವು ಏನು ಮಾಡಬೇಕಂದ್ರೆ ತುಂಬ ಸರಳ. ಪ್ರಭುಪಾದರೇ ಮಾತನ್ನು ನಾವು ಕೇಳಿಸ್ಕೊಳ್ಳೋಣ. ಭಗವಂತನ ಈ ಭಕ್ತಿ ಸೇವೆಯನ್ನು ಹೇಗೆ ಮಾಡೋದಂದರೆ, ಭಗವಂತನ ಬಗೆಗೆ ಆಲಿಸುವುದರಿಂದ, ಪ್ರಭುವಿನ ಪವಿತ್ರ ನಾಮವನ್ನು ಉಚ್ಚರಿಸುವುದ ಮಾತ್ರದಿಂದ ಶುದ್ಧ ಪ್ರಜ್ಞೆ ಎಂಬ ಕನ್ನಡಿಯ ಮೇಲೆ ಮುಸುಕಿರುವ ಧೂಳನ್ನು ತಕ್ಷಣವೇ ತೊಡೆದು ಹಾಕಬಹುದು. ತುಂಬ ಸಿಂಪಲ್. ನಮ್ಮ ಪ್ರಶ್ನೆ ಬರ್ಬೋದು, ಗಜೇಂದ್ರ ಅಂತ್ಯಕಾಲದಲ್ಲಾದರೂ ಜೋರಾಗಿ ನಾರಾಯಣ ಅಂತ ಹೇಳ್ದ, ನಮಗೊಂದು ನಾಯಿ ಅಟ್ಟಾಡ್ಸ್ಕೊಂಬಂದ್ರೆ ನಾವು ನಾರಾಯಣ ಅಂತ ಅನ್ನೋದಿಲ್ಲ. ನಾಯಿ ಅಟ್ಟಾಡ್ಸ್ಕೊಂಡು ನಾವೇನು ನಾರಾಯಣ 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 ಅಂತೀವ? ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಿಚಿತ್ರವಾಗಿ ಅರಸ್ತೀರ. ನಾರಾಯಣ ಅನ್ನೋದು ಯಾರೂ ಅನ್ನೋದಿಲ್ಲ. ಆ ಗಜೇಂದ್ರ ಅದು ನಾರಾಯಣ ಅಂತ ಕರೆದ. ಆ ಅರ್ಜುನ ನಿನ್ನ ಸಖ, ನಿನ್ನ ಭಕ್ತ, ಹಾಗಾಗಿ ನಿನ್ನ ಸ್ಮರಣೆ ಮಾಡ್ದ. ನಮ್ಮ ಪರಿಸ್ಥಿತಿ ಏನು? ನಮಗೆ ಬರೋದಿಲ್ವಲ್ಲ, ಅದ್ಯಾವುದು ವಿಚಾರ? ನಾವು ಶುದ್ಧ ಭಕ್ತರಲ್ವಲ್ಲ, ನಮ್ಮಲ್ಲ ಕೃಷ್ಣ ಪ್ರೇಮನೇ ಇಲ್ವಲ್ಲ. ಚೈತನ್ಯ ಮಹಾಪ್ರಭು ಹೇಳ್ತಾ ಇದ್ದಾರೆ, ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಬುನಾಯ, ಶ್ರವಣಾದಿ ಶುದ್ಧ ಚಿತ್ತ ಕರಯೇ ಉದಯ. ನಿನ್ನಲ್ಲಿ ಆಲ್ರೆಡಿ ಐತೆ. ನಾನು ಅವಾಗ ಹೇಳ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಃ ಸ್ಮೃತಿ ಜ್ಞಾನಮಪೋಹನಂಚ. ಆ ಭಗವಂತ ನಿನ್ನ ಹೃದಯ ಮಂದಿರದಲ್ಲೇ ಇದ್ದಾನೆ. ನೀನೇನು ಮಾಡಬೇಕು? ಪ್ರಭುಪಾದರು ಏನು ಹೇಳಿದ್ರು? ಹರೇ ಕೃಷ್ಣ ಹರೇ ಕೃಷ್ಣ, ಜೊರಗೇಳಿ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ. ಇಷ್ಟು ಮಾತ್ರ ಮಾಡೋದ್ರಿಂದ ಯಾವ ರೀತಿ ಅರ್ಜುನ ಕೃಷ್ಣನ ಅಗಲಿಕೆಯಲ್ಲೂ ಕಂಡನೋ, ಅದೇ ಪ್ರಕಾರವಾಗಿ ಶ್ರೀಲ ಪ್ರಭುಪಾದರ ಕೃಪೆಯಿಂದ ಇವತ್ತು ಲಕ್ಷಾಂತರ ಜನ, ಕೋಟ್ಯಾಂತರ ಜನ, ಕೃಷ್ಣನನ್ನೇ ಗೊತ್ತಿರುವಂತಹ ಜನ ಕೃಷ್ಣ ಪ್ರೇಮವನ್ನು ಪಡಿತಾ ಇದ್ದಾರೆ. ಆ ಗಜೇಂದ್ರ ಪಡೆದಿದ್ದಾನೆ, ನಾವು ಪಡೆಯೋದ್ರಲ್ಲಿ ಏನೂ ಸಂಶಯ ಇಲ್ಲ. ನಿಸ್ಸಂದೇಹವಾಗಿ ನೀವು ಇದರಲ್ಲಿ ನಂಬಿಕೆಯನ್ನು ಇಡಿ ಅಂತ ಪ್ರಭುಪಾದರ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟನ್ನು ನಾವು ಹೇಳ್ತಾ ಇಲ್ಲಿಗೆ ಈ ಪ್ರವಚನವನ್ನು ಮುಗಿಸೋಣ. ಶ್ರೀಮದ್ ಭಾಗವತಂ ಕೀ ಜಯ, ಗ್ರಂಥರಾಜ ಶ್ರೀಮದ್ ಭಾಗವತಂ ಕೀ ಜಯ, ಶೀಲ ಪ್ರಭುಪಾದ ಕೀ ಜಯ. ಇವತ್ತಿನ ಪ್ರವಚನಕ್ಕೆ ಸಂಬಂಧಪಟ್ಟಂತೆ ಏನಾರು ಕಾಮೆಂಟ್ಸ್, ನಿಮ್ಮ ಇವತ್ತಿನ ಪ್ರವಚನ ಹೇಗೆ ಅನ್ನಿಸ್ತು, ಅಥವಾ ಏನಾರು ಡೌಟ್ಸ್ ಇದ್ದರೆ, ಪ್ರಶ್ನೆಗಳಿದ್ದರೆ, ಅಥವಾ ವಾಟ್ ಈಸ್ ದಿ ಟೇಕ್ ಅವೇ? ನಾವು ಇವತ್ತಿಗೆ ಬಂದಿದ್ದೀವಿ, 1 ಗಂಟೆ ಕೂತಿದ್ದೀವಿ ಅಂದರೆ ಏನಾದರೂ ಟೇಕ್ ಅವೇ ಇರಬೇಕಲ್ಲ. ಮನೆಗೆ ಹೋಗ್ಬೇಕಾದ್ರೆ ಏನು ನೀವು ತೊಗೊಂಡು ಹೋಗ್ಬೋದು? ಯಾರಾದರೂ ಒಬ್ಬರು ಹೇಳ್ಬೋದು. ಸೊ ವಾಟ್ ಈಸ್ ದಿ ಟೇಕ್ ಅವೇ? ಏನು ಇಷ್ಟ ಆಯಿತು, ಏನು ಅಳವಡಿಸ್ಕೊಂಡು ಹೋಗ್ತಾ ಒಂದು ಪ್ರಯತ್ನವನ್ನು ನೀವು ಮಾಡ್ತೀರಾ, ಅಥವಾ ಏನಾದರೂ ಪ್ರಶ್ನೆ ಕೇಳ್ಬೋದು. ಫಸ್ಟ್ ಮೊದಲು ಬೇರೆಯವರು ಕೇಳ್ತಾರೆ ಅಂತ ನೋಡೋಣ. ಪ್ರಭಾಕರ್ ಅವರು ತುಂಬ ಉತ್ಸುಕದಲ್ಲಿ ಆವಾಗಿಂದ ಎಲ್ಲದಲ್ಲೂ ಕೂಡ
ಈ ವಯಸ್ಸಲ್ಲೂ ಕೂಡ ಇಷ್ಟು ತಿಳುವಳಿಕೆಯನ್ನು, ಇಷ್ಟು ಉತ್ಸಾಹವನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ವಯಸ್ಸಾದರೆ ಎಲ್ಲರೂ ಒಂದು ಮಾತಂತಾರೆ, ಅಯ್ಯೋ ಬಿಡ್ರಿ ಅರಳೋ ಮರಳೋ ಅಂತಾರೆ. ಅದು ಅರಳೋ ಮರಳೋ ಅಲ್ಲ, 60ರ ನಂತರ ಮತ್ತೆ ಅರಳಿತು ಅಂತ ಪ್ರಭಾಕರ ನೋಡಿದ್ರೆ ಅದು ನಂಗೆ ಸ್ವಲ್ಪ ನೆನಪಾಗುತ್ತೆ. ಸೊ ಬೇರೆಯವ್ರಿಗೆ ಅವಕಾಶ ಕೊಡೋಣ. ಥ್ಯಾಂಕ್ ಯು. ಎಸ್, ಬೇರೆ ಯಾರಿಗಾದ್ರು ಪ್ರಶ್ನೆ ಇಲ್ಲ ಅಂದರೆ ಏನು ನಿಮ್ಗೆ ಅರ್ಥ ಆಯ್ತು ಇವತ್ತಿನ ಸೆಷನಲ್ಲಿ? ಏನಾದ್ರು ಕಲ್ತ್ಕೊಳ್ಳೋವಂಥದ್ದು ಇತ್ತ ಇವತ್ತಿನ ಸೆಷನಲ್ಲಿ? ಎಸ್ ಮಾತಾಜಿ, ನಿಮ್ಮ ಹೆಸರು ಹೇಳಿ ಮೊದಲು. ರುಕ್ಮಿಣಿ ಮಾತಾಜಿ, ಪ್ಲೀಸ್ ಹೇಳಿ ಮಾತಾಜಿ. ಹನುಮನ ಹಬ್ಬ ಬಗ್ಗೆ ತುಂಬ ಇಷ್ಟ ಆಯಿತು. ಓಕೆ, ಅದನ್ನ ಅಳವಡಿಸ್ಕೊಳ್ಳೋದು ಪ್ರಜೆಯಿಂದಲೇ ದೇವ್ರನ್ನ ಹೂವ ಇಟ್ಟಿರ್ಬೇಕು ಅಂತಾರೆ ನಾವು. ಥ್ಯಾಂಕ್ ಯು ಮಾತಾಜಿ. ತುಂಬ ಅದ್ಭುತವಾಗಿ ಭಗವದ್ಗೀತೆಯ ಸಾರವನ್ನೇ ಮಾತಾಜಿ ತುಂಬ ಚೆನ್ನಾಗಿ ಅರ್ಥ ಮಾಡಿದ್ದಾರೆ. ಪ್ರಭುಪಾದರು ಅದನ್ನೇ ಹೈಲೈಟ್, ಮನ್ಮನ ಭವ ಮದ್ಭಕ್ತ. ಮೊದಲು ನೀನು ಏನು ಮಾಡಿ ನನ್ನ ಭಕ್ತನಾಗು, ನಿನ್ನ ಮನಸ್ಸನ್ನು ನನ್ನಲ್ಲಿ ನೆಲೆಸು ಅನ್ನೋದನ್ನು ಮಾತಾಜಿ ತುಂಬ ಚೆನ್ನಾಗಿ ನೀವು ಇಡೀ ಭಾಗವತದ ಸಾರ ಅದೇ ಆಗಿತ್ತು. ನೀವು ಅದನ್ನೇ ಅರ್ಥ ಮಾಡಿದಿರಾ. ದಯವಿಟ್ಟು ನೀವೇನು ಮಾಡಿ ಭಕ್ತರ ಸಂಘದಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು. ಬೇರೆ ಯಾರ್ದಾರು ಪ್ರಶ್ನೆ, ಅನುಭವ, ಟೇಕ್ ಅವೇ? ಕೃಷ್ಣ ಯಾವಾಗ ಅರ್ಜುನ ಯಾವಾಗ ಕೃಷ್ಣ ಮರೆತು ಸೋಲು ಅನುಭವಿಸ್ತಾ ಇದ್ದಾನೋ ಆ ಟೈಮಲ್ಲಿ ಮತ್ತೆ ಅವನಿಗೆ ಅನುಭವ ಆಗುತ್ತೆ. ಕೃಷ್ಣನ ನಾನು ಬರ್ತಿದ್ದೀನಿ, ಅವನು ಮತ್ತೆ ಅವನು ಜ್ಞಾಪಿಸ್ಕೊಂಡು ಅವನು ಗೀತ ಅವನು ಓದಿ ಮತ್ತೆ ಅಲ್ಲಿ ಅವನು ಮತ್ತೆ ಬರ್ತಾನೆ ಅಂತಂದ್ರೆ ಕೃಷ್ಣ ಅವನಲ್ಲಿ ನೆಲೆಸಿದ್ದಾನೆ, ಭಗವದ್ಗೀತೆಯಲ್ಲಿ ನೆಲೆಸಿದ್ದಾನೆ. ಪ್ರಭು ನಿಮ್ಮ ಹೆಸರು ಹೇಳಿ? ತ್ಯಾಗರಾಜ. ಎಂಥ ಅದ್ಭುತವಾದ ಇವತ್ತು ನೀವು ಒಳ್ಳೆ ನಾವೇನು ಸಮ್ಮರಿ ಕೊಟ್ಟು ಅದನ್ನು ಮತ್ತೆ ಅವ್ರು ಹೈಲೈಟ್ ಮಾಡಿದ್ರು. ಅಂಥ ಅರ್ಜುನನೇ ಎಲ್ಲವನ್ನು ಕೂಡ ಸೋತಾಗ ಕಟ್ಟ ಕಡೆಗೆ ಹೆಂಗೆ ಗೆದ್ದ ಅಂದರೆ ಆ ಕೃಷ್ಣನನ್ನು ಸ್ಮರಣೆ ಮಾಡಿ ಗೀತೆ ಮುಖಾಂತರ ಗೆದ್ದ. ಅದನ್ನೇ ನಾವು ಮಾಡಬೇಕಂತ. ಸೊ ರುಕ್ಮಿಣಿ ಮಾತಾಜಿಗೆ, ತ್ಯಾಗರಾಜ್ ಪ್ರಭು ಒಂದ್ಸರಿ ಜೋರಾಗಿ ಒಂದು ಹರಿಬೋಲ್ ಹೇಳಿ, ಹರಿಬೋಲ್. ಓಕೆ, ಇನ್ಯಾರ್ದಾರು ಇದೆಯಾ? ನಮ್ಮ ಸಮಯ ಆಗಿದೆ. ಎಸ್ ಪ್ರಭಾಕರ್ ಪ್ರಭು ಅಲ್ಲಿ ಸ್ವಲ್ಪ ನಾನು ನೆಗೆಟಿವ್ ಒಂದು ಕಾಂಟ್ರವರ್ಷಿಯಲ್ ಕ್ವಶನ್ಸ್ ಕೇಳ್ತೀನಿ. ಹೌದಾ? ಭಾವಿಸಬಾರ್ದು. ಹೇಳಿ. ಯಾಕಂದರೆ ಅಫೋರ್ಡಬಿಲಿಟಿ ನೀವು ಹೇಳಿ ಸ್ಕ್ಯಾನಿಂಗ್ ಮಾಡಿದ್ರೆ ಹೌದು, ಹೌದು. ನಮ್ಮನ್ನು ಸ್ಕ್ಯಾನ್ ಮಾಡ್ತಾರೆ. ಹೌದು, ಪ್ರಶ್ನೆ ಕೇಳಿ. ಆವಾಗ ಮನುಷ್ಯನಿಗೆ ಅಫೋರ್ಡಬಿಲಿಟಿ ಅಂತ ಒಂದಿದೆ. ಅಫೋರ್ಡಬಿಲಿಟಿ ಅಂದರೆ ಇವಾಗ ನಾವು ಭಗವದ್ಗೀತೆ ಓದಿದ್ರೆ ಅದನ್ನ ಅರ್ಥ ಮಾಡಿಕೊಂಡು ಅದನ್ನು ಜೀವಿಸ್ಕೊಳ್ಳೋ ಶಕ್ತಿ ಇದು ಅಫೋರ್ಡಬಿಲಿಟಿ. ಎಸ್, ಯಾಕೆ ನೀವು ಸ್ಕ್ಯಾನಿಂಗ್ ಹೋಗ್ಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ದುಡ್ಡು ಕೊಟ್ಟು ಮಾಡಿಸ್ಕೋಬೇಕು. ಅದೇ ರೀತಿ ಭಗವದ್ಗೀತೆ ನಾವು ಓದಬೇಕಾದ್ರೆ ಆ ಅಫೋರ್ಡಬಿಲಿಟಿ, ಮೆಂಟಲ್ ಅಫೋರ್ಡಬಿಲಿಟಿ, ಫಿಸಿಕಲ್ ಅಫೋರ್ಡಬಿಲಿಟಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಫೋರ್ಡಬಿಲಿಟಿ ಇರಬೇಕಲ್ವಾ? ಇರಬೇಕು. ಅದೆಲ್ಲ ಇದ್ದ ಮೇಲೆ ನಾನು ಅದನ್ನ ಮಾಡಿ. ಒಳ್ಳೆ ಪ್ರಶ್ನೆ. ಇಲ್ಲ, ನೀವು ಆ್ಯಕ್ಚುಲಿ ಪ್ರಶ್ನೆಯನ್ನು ಪೂರ್ತಿ ಮುಗಿದಿಲ್ಲ. ಇಲ್ಲ ಮೊದಲು ಈ ಪ್ರಶ್ನೆಗೆ ಉತ್ತರ ಮಾಡೋಣ. ಇದು ಯಾಕಂದರೆ ಇದು ನಿಮ್ಮ ಪ್ರಶ್ನೆ ಅಲ್ಲ, ಇದು ಎಲ್ಲರದ್ದು ಪ್ರಶ್ನೆ. ತುಂಬ ಆ್ಯಕ್ಚುಲಿ ಇದೊಂಥರ ನೆಗೆಟಿವ್ ಪ್ರಶ್ನೆ ಅಲ್ಲ, ನಮಗೆಲ್ಲರೂ ಕೂಡ ಒಂಥರ ಪಾಸಿಟಿವ್ ಪ್ರಶ್ನೆ ಇದೆ. ಸೊ ಮೊದಲನೇದಾಗಿ ನಾನು ಏನು ಮಾಡೋಣ ಅಂದರೆ ಇದಕ್ಕೆ ನಾವು ಚರ್ಚೆಯನ್ನು ಮಾಡೋಣ. ಪ್ರಭು ಹೇಳಿದ್ರು, ಏನೋ ನಾವು ಅಲ್ಲಿ ಹೋದರೆ ಸ್ಕ್ಯಾನಿಂಗ್ ಎಲ್ಲ ಆಗುತ್ತೆ, ಆದರೆ ಓದಬೇಕು, ಓದಿದ್ದನ್ನು ಅರ್ಥ ಮಾಡ್ಕೊಬೇಕು, ಅರ್ಥ ಆಗಿದ್ದನ್ನು ಜೀರ್ಣಿಸ್ಕೊಬೇಕು. ಆ ಒಂದು ಫೀಲೇ ನಮಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಅನ್ನೋದು ಪ್ರಭುದು ಒಳ್ಳೆಯ ವಿಚಾರ. ಅದಕ್ಕೆ ನಾವು ಓದಿ ಅರ್ಥ ಮಾಡಿಕೊಂಡು ಅದನ್ನು ಜೀರ್ಣ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಂಡು ಹೋಗೋದು ಅದು ತುಂಬ ದೊಡ್ಡದಾದಂಥ ವಿಚಾರ. ಇದೆಲ್ಲವೂ ಕೂಡ ಹೇಗೆ ಪ್ರಾಪ್ತಿ ಆಗುತ್ತೆ ಅಂದರೆ ಮೊದಲು ಒಂದು ಚಿಕ್ಕದಾದಂತಹ ಏನಿರಬೇಕು ನಮಗೆ ಅಂದರೆ ಚಿಕ್ಕದಾದಂತಹ ಶ್ರದ್ಧೆ ಇರಬೇಕು. ಚಿಕ್ಕದಾದಂತಹ ಶ್ರದ್ಧೆ ಇರಬೇಕು. ಎರಡನೇದಾಗಿ ಒಂದು ನಂಬಿಕೆ ಇರಬೇಕು. ಇವೆರಡು ವಿಚಾರ ಇದ್ದರೆ ಖಂಡಿತವಾಗ್ಲೂ ಕೂಡ ನಮಗೇನಾಗುತ್ತೆ, ನಮಗೆ ಎಲ್ಲ ಕ್ವಾಲಿಟೀಸ್ನ ಭಗವಂತನೇ ಕೊಡ್ತಾನೆ. ಉದಾಹರಣೆಗೆ ಶ್ರದ್ಧೆ, ಇಟ್ ಈಸ್ ನಥಿಂಗ್ ಬಟ್ ನಂಬಿಕೆ. ಯಾವ ಥರ ಅಂದರೆ ನಾವು ಈ ಊರಿಂದ ಮತ್ತೊಂದು ಊರಿಗೆ ಹೋಗ್ತೀವಿ. ಊರಿಗೆ ಹೋಗ್ಬೇಕಂದ್ರೆ ಬಸ್ ಎತ್ತುತ್ತೀವಿ, ಇಲ್ಲ ಟ್ರೈನ್ ಎತ್ತುತ್ತೀವಿ, ಇಲ್ಲಾಂದರೆ ಫ್ಲೈಟ್ ಎತ್ತುತ್ತೀವಿ. ಎತ್ತಾಗ ನಮ್ಮಲ್ಲಿರುವಂಥ ಶ್ರದ್ಧೆ ಒಂದು ನಂಬಿಕೆ ಏನು ಗೊತ್ತಾ, ಈ ಬಸ್ ಎತ್ತಿದ್ರೆ ನಾನು ಪಕ್ಕ ಮೈಸೂರಿಗೋ ಮಂಡ್ಯಗೋ ಹೋಗೇ ಹೋಗ್ತೀನಿ. ನಂಬಿಕೆ ಯಾರ ಮೇಲೆ ಹೇಳಿ? ಆ ಡ್ರೈವರ್ ಮೇಲೆ. ಆ ಡ್ರೈವರ್ ಮೇಲೆ ನಾವು ಸ್ವಲ್ಪ ಶ್ರದ್ಧೆಯನ್ನು, ನಂಬಿಕೆಯನ್ನು ಇಟ್ಟು ನಾವು ಎತ್ತೀವಿ, ನಾವು ಹೋಗ್ತೀವಿ. ಈ ಒಂದು ಮಾಡರ್ನ್ ಲೈಫಲ್ಲಿ ನಾವು ಕೂಡ ಭಗವಂತನಲ್ಲಿ ಸ್ವಲ್ಪ ನಂಬಿಕೆಯನ್ನು ಇಟ್ಟು ಮಾಡಿದ್ದೇ ಆದರೆ ಭಗವಂತ ಏನು ಮಾಡ್ತಾರೆ ಅಂತ, ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಃ. ಸ್ವಲ್ಪ ನಂಬಿಕೆ ಇಟ್ಟು ಸ್ವಲ್ಪವನ್ನು ಸ್ಮರಣೆ ಮಾಡಿದ್ದೇ ಆದರೆ ಭಗವಂತನೇ ನಮಗೆ ದದಾಮಿ ಬುದ್ಧಿಯೋಗಂ ತಮ್ ಏನ ಮಾಂ ಉಪಯ ಅಂತ. ಆ ಭಗವಂತನೇ ನಮಗೆ ಬುದ್ಧಿ ಕೊಡ್ತಾನೆ, ಆ ಒಂದು ಪರಿಸ್ಥಿತಿಯನ್ನು ಕೂಡ ನಮಗೆ ತಿಳುವಳಿಕೆ ಕೊಡ್ತಾನೆ. ಆ ಮುಖಾಂತರವಾಗಿ ಏನಾಗುತ್ತೆ, ನಮಗೆ ಕ್ರಮೇಣವಾಗಿ ಮೊದಲು ಶ್ರದ್ಧೆ, ಆಮೇಲೆ ಸಾಧು ಸಂಘ, ಆಮೇಲೆ ಭಗವಂತನ ಬಗ್ಗೆ ಸ್ಮರಣೆ, ಅದಾದಮೇಲೆ ನಮ್ಮಲ್ಲಿರುವಂಥ ಅನರ್ಥಗಳು ನೀವು ಹೇಳಿದ್ರಲ್ಲ, ನಮ್ಮಲ್ಲಿ ಏನಾದ್ರು ಅನರ್ಥ, ಅದೆಲ್ಲ ಅನರ್ಥ ನಿವೃತ್ತಿ ಆಗುತ್ತೆ. ಆಮೇಲೆ ನಿಷ್ಠೆ ಬರುತ್ತೆ, ರುಚಿ ಬರುತ್ತೆ, ಭಾವ ಬರುತ್ತೆ, ಪ್ರೇಮ ಬರುತ್ತೆ. ಸೊ ಇದು ಕ್ರಮೇಣವಾದಂಥ ಪ್ರಾಸೆಸ್ಸು.
ಅದನ್ನು ನಿಮಗೆ ಕ್ರಮೇಣವಾಗಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಅಷ್ಟು ಹೇಳ್ತಾ ಸಮಯದ ಅಭಾವ ಆಗಿರೋದ್ರಿಂದ ಮತ್ತೆ ನಾವು ನಿಮ್ಮ ಹತ್ರ ಇವಾಗ ನಾನು ಚರ್ಚೆ ಮಾಡ್ತೀನಿ. ಇಲ್ಲಿಗೆ ಈ ಒಂದು ಪ್ರವಚನವನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ಶ್ರೀಮದ್ ಭಾಗವತಂ ಕಿ ಜೈ, ಶೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಪೂಜ್ಯರಾದ ಲೋಕಬಂಧು ಪ್ರಭುಗಳು ನಮಗೆ ಸದಾ ಭಗವಂತನ ಕುರಿತು ಯೋಚಿಸಬೇಕು ಮತ್ತು ಹಾಗೆ ಮನಸ್ಸನ್ನು ಮರೆಯಬಾರದು. ಒಬ್ಬ ಭಗವಂತನ ಭಕ್ತನಾಗಬೇಕು ಮತ್ತು ಆತನಿಗೆ ಯಾವಾಗಲೂ ನಮ್ಮನ್ನು ಸಲ್ಲಿಸಬೇಕು ಅಂತಲೂ ಹೇಳಿದ್ದಾರೆ. ಹಾಗೆ ನಮ್ಮ ಎಲ್ಲ ಸಮಸ್ಯೆಗೆ ದೂರ ಆಗಬೇಕು ಅಂದರೆ ಒಂದೇ ಪರಿಹಾರ, ಅದಂದರೆ ಭಗವದ್ಗೀತೆ ಅಂತಲೂ ಪ್ರಭುಗಳು ತುಂಬ ಸೊಗಸಾಗಿ ತಿಳಿಸಿದ್ದಾರೆ. ಸೊ ಎಲ್ಲರೂ ಒಂದು ಸತಿ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಮುಖಾಂತರ ಕೃತಜ್ಞತೆ ತಿಳಿಸಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.